ನನ್ನ ವಾಯ್ಸ್ ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯಶ್ರವಣ ಕೀರ್ತನಃ. ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತೀರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಕಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಾಯೋಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿನ್ನಿತಿ ನಾಮಿನೇ. ನಮಾಚಾರ್ಯಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಕತಧಾಮದಯ ನಗರ ಗ್ರಾಮಧಾರಿಣೇ. ನಮಾಯೋಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ವಾಂಛಾಕಲ್ಪತರುಭಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 3. ಶ್ಲೋಕ ನಾವು 24 ಓದಿದ್ದೀವಿ, ಅನುವಾದನೂ ಓದಿದ್ವಿ. ಅದಾದ್ಮೇಲೆ ಭಾವಾರ್ಥ ನಾವು ಇವಾಗ ತಿಳುವಳಿಕೆ ಪಡಿಬೇಕು. ಯಾರಾದ್ರೂ ಒಂದ್ಸಲ ಶ್ಲೋಕ ಮತ್ತೆ ಅನುವಾದ ಓದ್ಬಿಡಿ, ಅದಾದ್ಮೇಲೆ ಭಾವಾರ್ಥ. ಸುವರ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ತತಃ ಕಲೌ ಸಂಪ್ರವೃತ್ತೆ ಸಮ್ಮೋಹಾಯ ಸುರದ್ವಿಷಾಯಂ ಬುದ್ಧೋ ನಾಮ್ನಾ ಅಜನ್ನ ಸುತಃ ಇಕೇಟೇಶು ಭವಿಷ್ಯತಿ. ಅನುವಾದ: ಆಮೇಲೆ ಕಲಿಯುಗದ ಪ್ರಾರಂಭದಲ್ಲಿ ಭಗವಂತನು ಗಯಾ ಪ್ರಾಂತ್ಯದಲ್ಲಿ ಅಂಜನಳ ಮಗನಾಗಿ ಭಗವಾನ್ ಬುದ್ಧನಾಗಿ ಅವತರಿಸುತ್ತಾನೆ. ಶ್ರದ್ಧಾವಂತ ದೈವ ಭಕ್ತರ ದ್ವೇಷಿಗಳನ್ನು ಮಾರ್ಗಚ್ಯುತರನ್ನಾಗಿ ಮಾಡುವುದೇ ಬುದ್ಧಾವತಾರದ ಉದ್ದೇಶ. ಭಾವಾರ್ಥ ಓದ್ಲಿ ಪ್ರಭು? ಭಾವಾರ್ಥ ಬೇಡ ಮಾತಾಜಿ, ಥ್ಯಾಂಕ್ಸ್ ಮಾತಾಜಿ. ಈ ಭಾವಾರ್ಥನ ಮಾತಾಜಿ, ಜೈಮತಿ ಮಾತಾಜಿ ಫಸ್ಟ್ ಪ್ಯಾರ ನೀವು ಓದ್ಬಿಟ್ಟು ನಿಮ್ಗೆ ಏನ್ ಅರ್ಥ ಆಯ್ತು, ಅದ್ರಲ್ಲಿ ಏನು ಸಾರಾಂಶ ಇದೆ ಒಂದ್ಸಲಿ ಹೇಳಿ. ಓಕೆ. ಭಾವಾರ್ಥ. ಶ್ರೀಲ ಪ್ರಭುಪಾದ್. ದೇವೋತ್ತಮ ಪರಮಪುರುಷನ ಶಕ್ತಿಪೂರ್ಣವಾದ ಅವತಾರವೇ ಭಗವಾನ್ ಬುದ್ಧನ ಅವತಾರ. ಬುದ್ಧನು ಗಯಾ ಪ್ರಾಂತದಲ್ಲಿ ಬಿಹಾರ ಅಂಜನಾಳ ಮಗನಾಗಿ ಹುಟ್ಟಿದನು ಮತ್ತು ಅವನು ತನ್ನದೇ ಆದ ಅಹಿಂಸಾ ತತ್ವವನ್ನು ಬೋಧಿಸಿದನು. ವೇದ ಸಮ್ಮತವಾದ ಪ್ರಾಣಿ ಬಲಿಗಳನ್ನು ಕೂಡ ಅವನು ನಿಷೇಧಿಸಿದನು. ಭಗವಾನ್ ಬುದ್ಧನು ಅವತರಿಸಿದ ಸಮಯದಲ್ಲಿ ಜನಸಾಮಾನ್ಯರು ನಾಸ್ತಿಕರಾಗಿದ್ದರು. ಬೇರೆ ಎಲ್ಲದಕ್ಕಿಂತ ಪ್ರಾಣಿ ಮಾಂಸ ಅವರಿಗೆ ಮುಖ್ಯವಾಗಿತ್ತು. ವೈದಿಕ ಯಜ್ಞಗಳ ನೆಪದಲ್ಲಿ ಪ್ರತಿಯೊಂದು ಸ್ಥಳವೂ ವಾಸ್ತವವಾಗಿ ಕಟುಕರ ಮನೆಯಾಗಿ ಹೋಗಿತ್ತು. ಯಾವುದೇ ನಿಯಂತ್ರಣವಿಲ್ಲದೆ ಪ್ರಾಣಿ ಹತ್ಯೆಯಲ್ಲಿ ಜನರು ತೊಡಗಿದ್ದರು. ಬಡ ಪಶುಗಳ ಮೇಲೆ ದಯೆ ತಾಳಿ ಭಗವಾನ್ ಬುದ್ಧನು ಅಹಿಂಸಾ ತತ್ವವನ್ನು ಬೋಧಿಸಿದನು. ತಾನು ವೇದ ತತ್ವಗಳನ್ನು ನಂಬುವುದಿಲ್ಲವೆಂದು ಹೇಳಿದನು. ಪ್ರಾಣಿ ಬಲಿಯಿಂದ ಉಂಟಾಗುವ ಮನೋವೈಜ್ಞಾನಿಕವಾದ ವಿರುದ್ಧ ಪರಿಣಾಮಗಳ ಬಗ್ಗೆ ಅವನು ಹೊತ್ತುಕೊಟ್ಟು ಮಾತನಾಡಿದನು. ಭಗವಂತನಲ್ಲಿ ಶ್ರದ್ಧೆ ಇಲ್ಲದ ಕಲಿಯುಗದ ಅಲ್ಪಜ್ಞಾನಿಗಳು ಬುದ್ಧನ ತತ್ವವನ್ನು ಅನುಸರಿಸಿದರು. ಅಹಿಂಸೆ ಮತ್ತು ನೈತಿಕ ಶಿಸ್ತುಗಳ ಬಗ್ಗೆ ಅವರು ತತ್ಕಾಲದಲ್ಲಿ ಶಿಕ್ಷಣ ಪಡೆದರು. ದೈವ ಸಾಕ್ಷಾತ್ಕಾರದ ದಾರಿಯಲ್ಲಿ ಮುನ್ನಡೆಯಲು ಇವೇ ಆರಂಭದ ಹೆಜ್ಜೆಗಳು. ಇನ್ನು ಓದ್ಲ ಪ್ರಭು? ಸಾಕ?
ಒಂದ್ ಪ್ಯಾರ ಓದ್ಬಿಟ್ಟು ಬುದ್ಧನು ನಾಸ್ತಿಕರನ್ನು ಉದ್ದೇಶಪೂರ್ವಕವಾಗಿಯೇ ಮಾರ್ಗಚ್ಯುತರನ್ನಾಗಿ ಮಾಡಿದನು. ಬುದ್ಧನ ತತ್ವಗಳನ್ನು ಅನುಸರಿಸದ ಅಂತಹ ನಾಸ್ತಿಕರು ದೇವರಲ್ಲಿ ನಂಬಿಕೆ ಉಳ್ಳವರಾಗಿರಲಿಲ್ಲ. ಆದರೆ ಭಗವಾನ್ ಬುದ್ಧನಲ್ಲಿ ಮಾತ್ರ ಅವನಿಗೆ ಪರಿಪೂರ್ಣವಾದ ಶ್ರದ್ಧೆ ಇತ್ತು. ಆ ಬುದ್ಧನಾದರೂ ಭಗವಂತನ ಅವತಾರವೇ ಆಗಿದ್ದನು. ಹೀಗಾಗಿ ದೇವರಲ್ಲಿ ನಂಬಿಕೆ ಇಲ್ಲದ ಜನರನ್ನು ಬುದ್ಧನ ರೂಪದಲ್ಲಿ ದೇವರನ್ನು ನಂಬುವಂತೆ ಮಾಡಲಾಯಿತು. ಅದೇ ಬುದ್ಧನ ದಯೆ. ಆತನ ದೈವ ಶ್ರದ್ಧೆ ಇಲ್ಲದವರನ್ನು ತನ್ನಲ್ಲಿ ಶ್ರದ್ಧೆ ಹೊಂದುವಂತೆ ಮಾಡಿದನು. ಈ ಭಾವಾರ್ಥದಲ್ಲಿ ಶಿಲ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಭಗವಂತ ಅಂಜನಾಳ ಮಗನಾಗಿ ಬುದ್ಧ ಅವತಾರದಲ್ಲಿ ಅವತಾರ ತಗೊಂಡಿದ್ದಾರೆ. ಮತ್ತೆ ಆಗಿನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ವೇದ ಸಮ್ಮತವಾದ ಪ್ರಾಣಿ ಬಲಿಗಳನ್ನು ಕೂಡ ಅವರು ನಿಷೇಧ ಮಾಡ್ತಾರೆ. ಯಾಕೆ ಅಂದ್ರೆ ಈ ವೇದಶಾಸ್ತ್ರಗಳನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ಎಲ್ಲಾ ಕಡೆ ಎಲ್ಲರೂ ಕಟುಕರಾಗಿನೇ ತಯಾರಾಗ್ತಾರೆ. ಮತ್ತೆ ಅವ್ರಿಗೆ ಪ್ರಾಣಿ ಮಾಂಸನೇ ತುಂಬಾ ಮುಖ್ಯವಾಗಿ ಹೋಗಿರುತ್ತೆ. ಅವಾಗ ಎಲ್ಲ ಮನೆಗಳು ಕೂಡ ಕಟುಕರು ಮನೆಯಾಗಿ ಇರುತ್ತೆ ಅಂತ. ಮತ್ತೆ ನಿಯಂತ್ರಣ ಇಲ್ಲದೆ ಒಂದೇ ಸಮನೆ ಪ್ರಾಣಿ ಹತ್ಯೆ ಅದರಲ್ಲಿ ತೊಡಗಿರ್ತಾರೆ ಜನಗಳೆಲ್ಲ. ಆ ಬಡ ಪಶುಗಳ ಮೇಲೆ ದಯೆ ತೋರಿ ಭಗವಾನ್ ಬುದ್ಧ ಏನ್ ಮಾಡ್ತಾನೆ, ಅಹಿಂಸಾ ತತ್ವವನ್ನು ಅಲ್ಲಿಗೆ ತಗೊಂಡ್ ಬರ್ತಾರೆ. ಅಂದ್ರೆ ಅಹಿಂಸೆ ಅಂದ್ರೆ ನೀವು ಹಿಂಸೆ ಮಾಡ್ತಾ ಇದ್ದೀರಾ ಪ್ರಾಣಿಗಳಿಗೆ, ಅದು ಮಾಡಬಾರ್ದು ಅಂತ ಅಹಿಂಸಾ ತತ್ವವನ್ನು ಅಲ್ಲಿ ಬೋಧನೆ ಮಾಡ್ತಾರೆ. ಮತ್ತೆ ಯಾರು ಈ ಮತ್ತೆ ವೇದ ತತ್ವಗಳನ್ನು ನಂಬುವುದಿಲ್ಲವೆಂದು ಹೇಳಿದನು. ಅಂದ್ರೆ ಬುದ್ಧ ಕೂಡ ಹೇಳ್ತಾನೆ, ನಾನು ಕೂಡ ಈ ವೈದಿಕ ಜ್ಞಾನವನ್ನು ನಂಬೋದಿಲ್ಲ ಅಂತ. ಆದ್ರೆ ಅಲ್ಲಿ ಅಲ್ಪಮತಿಗಳಾದ ಜನರು ಏನ್ ಮಾಡ್ತಾರೆ, ಈ ಬುದ್ಧನ್ಗೆ ಸಪೋರ್ಟ್ ಮಾಡಿ ಅವರು ಕೂಡ ಬುದ್ಧನನ್ನ ಈ ತತ್ವವನ್ನು ನಂಬ್ತಾರೆ. ಯಾಕಂದ್ರೆ ಅವರು ಕೂಡ ನಾಸ್ತಿಕವಾದಿಗಳಾಗಿರ್ತಾರೆ, ಭಗವಂತನ ಮೇಲೆ ಅವ್ರಿಗೂ ಕೂಡ ನಂಬಿಕೆ ಇರೋದಿಲ್ಲ. ಆದ್ರಿಂದ ಇಲ್ಲಿ ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ, ಅಹಿಂಸೆ ಮತ್ತು ನೈತಿಕ ಶಿಸ್ತುಗಳ ಬಗ್ಗೆ ಅವ್ರಿಗೆ ತಾತ್ಕಾಲದಲ್ಲಿ ಶಿಕ್ಷಣ ಪಡೆದರು. ಅಂದ್ರೆ ಆ ಟೈಮ್ಗೆ ತಕ್ಷಣ ಆ ಶಿಕ್ಷಣ ಬೇಕಾಗಿರುತ್ತಲ್ಲಿ. ಇಲ್ಲದ್ರೆ ಎಲ್ಲರೂ ಪ್ರಾಣಿಗಳ ತರ ಪ್ರಾಣಿ ಮಾಂಸಕ್ಕಾಗಿ ಎಲ್ಲರೂ ತುಂಬಾ ಅವ್ರಿಗೆ ಇಷ್ಟ ಬಂದಂತೆ ವರ್ತನೆ ಮಾಡ್ತಾ ಇರ್ತಾರೆ. ಆದ್ರಿಂದ ಅದನ್ನ ಮೊದಲು ಇವರು ಅಹಿಂಸಾ ತತ್ವವನ್ನು ತಂದು ಒಂದು ಶಿಕ್ಷಣ ಕೊಡ್ತಾರೆ ತತ್ಕಾಲಕ್ಕೆ ಅಲ್ಲಿ. ಮತ್ತೆ ಇದು ದೈವ ಸಾಕ್ಷಾತ್ಕಾರಕ್ಕೆ ನಾವು ಮುಂದೆ ಹೋಗಲು ಇದು ಆರಂಭದ ಹೆಜ್ಜೆಗಳು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ಹಿಂಸೆ ಮಾಡಿದ್ರೆ ಅದು, ಯಾಕಂದ್ರೆ ನಾವು ಇವಾಗವರೆಗೂ ತಿಳಿದಿದೀವಿ ಎಲ್ಲರಲ್ಲಿ ಭಗವಂತ ಪರಮಾತ್ಮನಾಗಿ ಇರ್ತಾನೆ ಅಂತ. ನಾವು ಪ್ರಾಣಿಗೆ ಹಿಂಸೆ ಮಾಡಿದ್ರು ಕೂಡ ಅದ್ರಲ್ಲಿರೋ ಪರಮಾತ್ಮನ್ಗೂ ಹಿಂಸೆ ಆಗುತ್ತೆ. ಆದ್ರಿಂದ ಆ ಕಾಲಕ್ಕೆ ತಕ್ಷಣ ಈ ಶಿಕ್ಷಣ ಅಹಿಂಸಾವಾದಿಯನ್ನ ಈ ಬುದ್ಧ ತತ್ವ ಇಲ್ಲಿ ಹೇಳ್ಕೊಡುತ್ತೆ. ಮತ್ತೆ ಇಲ್ಲಿ ನಾಸ್ತಿಕರನ್ನು ಉದ್ದೇಶಪೂರ್ವವಾಗಿಯೇ ಮಾರ್ಗಚ್ಯುತರನ್ನಾಗಿ ಮಾಡಿದನು. ನಾಸ್ತಿಕರು ಮೊದಲೇ ನಂಬ್ತಾ ಇರ್ಲಿಲ್ಲ, ಅವ್ರು ಅವ್ರನ್ನ ಇನ್ನೂ ಅದರಲ್ಲಿ ದೃಢಪಡಿಸಿ ಅವರನ್ನ ಬುದ್ಧನನ್ನ ಅವರು ಫಾಲೋ ಮಾಡೋ ತರ ಅವರು ಮಾಡ್ತಾರೆ. ಆದ್ರೆ ಭಗವಂತನ ಅವತಾರನೇ ಆಗಿದ್ರು ಬುದ್ಧ, ಆದ್ರೆ ಅದು ಯಾರಿಗೂ ತಿಳಿಲಿಲ್ಲ ಅವಾಗ. ಹೀಗಾಗಿ ದೇವರಲ್ಲಿ ನಂಬಿಕೆ ಇಲ್ಲದ ಜನರನ್ನು ಬುದ್ಧನ ರೂಪದಲ್ಲಿದ್ದ ದೇವರನ್ನು ನಂಬುವಂತೆ ಮಾಡಲಾಯಿತು. ಅವ್ರೇನ್ ಅನ್ಕೊಂಡ್ರು, ಬುದ್ಧ ಹೇಳ್ತಾ ಇದ್ದಾನೆ ಅಹಿಂಸಾ ತತ್ವ ಇದೆಲ್ಲ, ಇವರೇ ದೇವರು ಇರ್ಬೋದು ಅನ್ಕೊಂಡು ಅವ್ರನ್ನ ನಂಬುವಂತೆ ಅವರು ಅಲ್ಲಿ ಅಹಿಂಸಾ ತತ್ವವನ್ನು ತಂದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಮಾತಾಜಿ, ಇವಾಗ ಪ್ರಭುಪಾದರಲ್ಲಿ ಒಂದು ವಾತಾವರಣ ಹೆಂಗಿತ್ತು ಬುದ್ಧನ ಅವತಾರದ ಸಮಯದಲ್ಲಿ ಅನ್ನೋದನ್ನ ನಮ್ಗೆ ತುಂಬಾ ಚೆನ್ನಾಗಿ ಒಂದು ತಿಳುವಳಿಕೆ ಕೊಟ್ಟಿದ್ದಾರೆ. ಎಲ್ಲಾ ವೇದಗಳನ್ನ ಅನುಸರಣೆ ಮಾಡ್ತಾನೆ ಏನ್ ಮಾಡ್ತಾ ಇದ್ರು, ಪ್ರಾಣಿ ಹಿಂಸೆಗಳನ್ನ ಮಾಡ್ತಾ ಇದ್ರು. ಅದಕ್ಕಾಗಿ ಬುದ್ಧ ವೇದಗಳನ್ನ ನಿರಾಕರಿಸ್ತಾ ಅವರು ಇಂಡೈರೆಕ್ಟ್ ಆಗಿ ವೇದಗಳನ್ನ ಆಚರಣೆ ಮಾಡೋರು ಕೂಡ, ತಪ್ಪಾಗಿ ಮಾಡೋರನ್ನು ಕೂಡ, ಜೊತೆಯಲ್ಲಿ ನಾಸ್ತಿಕರನ್ನು ಕೂಡ ಏನ್ ಮಾಡಿದ್ರು, ಅವರು ಇಂಡೈರೆಕ್ಟ್ ಆಗಿ ಭಗವಂತನಿಗೆ ಶರಣಾಗತಿ ತರ ಮಾಡಿದ್ರು. ಅದಕ್ಕೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಕರೀತಾರೆ. ಬುದ್ಧನ್ಗೆ ಶರಣಾಗತಿ ತಗೊಂಡ್ರೆ ಅವರು ಇಂಡೈರೆಕ್ಟ್ ಆಗಿ ಏನು ವೇದದಲ್ಲಿರೋದು ಕಟ್ಟ ಕಡೆದು ಮಾತು, ಭಗವಂತನಿಗೆ ಪ್ರತಿಯೊಬ್ರು ಶರಣಾಗತಿ ತಗೋಬೇಕು, ಮತ್ತೆ ಅವ್ರ ಮಾತನ್ನ ಕೇಳ್ಬೇಕು. ಇದೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಲ್ವಾ? ಅದನ್ನ ಅಲ್ಲಿ ಅವರು ನಮ್ಗೆ ಬುದ್ಧ ತಿಳುವಳಿಕೆ ಕೊಟ್ರು. ಆದ್ರೆ ಅದನ್ನ ನೇರವಾಗಿ ಮಾಡಿದ್ರ ಅಂದ್ರೆ ಇಲ್ಲ, ಭಗವದ್ಗೀತೆಯಲ್ಲಿ ನೇರವಾಗಿದೆ, ಆದ್ರೆ ಇದನ್ನ ಇಂಡೈರೆಕ್ಟ್ ಆಗಿ ಮಾಡಿದ್ರಿ. ಯಾಕೆಂದ್ರೆ ಪರಿಸ್ಥಿತಿ ಆ ತರ ಇತ್ತು. ಯಾಕೆಂದ್ರೆ ಇವತ್ತು ಕೂಡ ಎಲ್ಲೆಲ್ಲಿ ಬುದ್ಧಿಸಂ ಇದೆಯೋ ಅಲ್ಲೆಲ್ಲಾನು ಕೂಡ ತುಂಬಾ ಪ್ರಾಣಿ ಬಲಿದು ಯಥೇಚ್ಛವಾಗಿ ನಡೀತಾ ಇದೆ. ಅದನ್ನ ನಿಲ್ಸೋದಕ್ಕೆ ಅಂತಾನೆ ಬುದ್ಧಂದು ಅಲ್ಲಿನೂ ಕೂಡ ಇವತ್ತು ಕೂಡ ಪ್ರಚಾರ ನಡೀತಾ ಇದೆ. ಇವತ್ತೆಲ್ಲಿ ಬುದ್ಧಂದು ಜಾಸ್ತಿ ವಿಚಾರ ಇರೋದು, ಜಾಪನೀಸ್ ಅವರು, ಚೈನೀಸು, ಟಿಬೇಟಿಯನ್ಸು, ಇವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಬುದ್ಧಿಸಂನ ಫಾಲೋ ಮಾಡ್ತಾ ಇದ್ದಾರೆ. ಸ್ವಲ್ಪ ಶ್ರೀಲಂಕಾದಲ್ಲಿ ಇವತ್ತು ಬುದ್ಧಿಸಂ ಜಾಸ್ತಿ ಇದೆ. ನೀವು ನೋಡಿ, ಇವತ್ತು ಕೂಡ ಚೈನಾದಲ್ಲಿ ಇರ್ಬೋದು, ಜಪಾನ್ ಅಲ್ಲಿ ಇರ್ಬೋದು,
ಈ ಒಂದು ಜಿರಳೆದು ಉಪ್ಪಿನಕಾಯಿ ಹಾಕೊಂಡಿರ್ತಾರ ಅವ್ರು. ಇಲ್ಲಿ ನಿಂಬೆಹಣ್ಣು ಉಪ್ಪಿನಕಾಯಿ ಇಟ್ರೆ ಅವ್ರು ಜಿರಳೆದು ಉಪ್ಪಿನಕಾಯಿ ಇಡ್ತಾರೆ. ಇದು ಪರಿಸ್ಥಿತಿ ಇದೆ ಅವರಿಗೆ. ಅವರ ತಲೆ ಒಳಗಡೆ ಒಂದು ಈ ಪ್ರಾಣಿಗೆ ಹಿಂಸೆ ಆಗುತ್ತೆ, ಇದಕ್ಕೆ ನಾವು ಈ ತರ ಹಿಂಸೆ ಕೊಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟು ಇಲ್ಲ ಅವ್ರಿಗೆ. ಆ ತಲೆ ಒಳಗಡೆ ಆ ವಿಚಾರಗಳು ಕೂಡ ಬರಲ್ಲ. ಅಷ್ಟು ಕ್ರೂರತ್ವ ಏನಾಗಿದೆ ಅವ್ರಿಗೆ ಬಂದ್ಬಿಟ್ಟಿದೆ. ಇದೆಲ್ಲಾನು ಕೂಡ ಅವರಿಗೆ ಕಲಿ ಪ್ರಭಾವದಲ್ಲಿ ಸಹಜವಾಗಿದೆ ಇದೆಲ್ಲ. ಅದಕ್ಕೆ ಇವತ್ತು ಕೂಡ ಅಲ್ಲಿ ಬುದ್ಧಿಸಮ್ದು ಪ್ರಚಾರ ನಡೀತಾನೆ ಇದೆ. ಆ ಮಾರ್ಕೆಟ್ ಕೆಲವೊಂದ್ಸಲಿ ನಾನು ಯೂಟ್ಯೂಬ್ ಅಲ್ಲಿ ಅಲ್ಲಿ ನೋಡ್ಬಿಟ್ರೆ ಆ ಚೈನೀಸ್ ಮಾರ್ಕೆಟ್ ಅದು ಎಷ್ಟು ಪ್ರಾಣಿ ಹಿಂಸೆ ಮಾಡ್ತಾರೆ. ಅವ್ರಿಗೆ ಏನು ಅನ್ಸದೇ ಇಲ್ಲ ಅದು. ಮತ್ತೆ ಬದುಕಿರೋದನ್ನು ಬೇಕಾದ್ರೆ ಹಂಗೆ ತಿಂತಾರ ಅವರು. ಆ ತರ ವ್ಯಕ್ತಿಗಳು. ಇದು ಪರಿಸ್ಥಿತಿ. ಅದಕ್ಕೆ ಇವಾಗ ನೋಡಿ, ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ. ಬುದ್ಧ ಅವತಾರ ಇವಾಗ್ಲೇ ಹೆಂಗಿದೆ ಅಂದ್ರೆ ಇನ್ನ ಬುದ್ಧ ಅವತಾರ ತಗೊಳ್ಳೋ ಸಮಯದಲ್ಲಿ ಹೆಂಗಿರ್ಬೇಕು. ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ, ಮನೇನು ಕೂಡ ಕಟ್ಕರ್ದು ಸ್ಥಾನ ಆಗೋಗಿದ್ದಲ್ಲಿ ಅವರಿಗೆ ಏನು ಇವತ್ತು ಕೂಡ ನಾವು ಇದು ಇವಾಗೂ ಇನ್ನೂ ಇದೆ. ಯಾಕೆಂದ್ರೆ ಪ್ರಭುಪಾದರ ಕೃಪೆಯಿಂದ ಇವತ್ತು ಚೈತನ್ಯ ಮಹಾಪ್ರಭುಗಳ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಇಂಥ ಒಂದು ಹೇಯ ಕೃತ್ಯಗಳಿಂದ ಹೊರಗಡೆ ಬರೋದಕ್ಕೆ ನಮ್ಗೊಂದು ಅವಕಾಶ ಸಿಕ್ಕಿದೆ ಅಷ್ಟೇ. ಇಲ್ಲಾಂದ್ರೆ ನಾವೇನ್ ಮಾಡ್ತಾ ಇದ್ವಿ? ನಾವೂನು ಅದೇ ತರ ಕಾರ್ಯಗಳನ್ನ ಮಾಡ್ತಾ ಇದ್ವಿ ಹೊರತು ಬೇರೆ ಏನಿರ್ಲಿಲ್ಲ. ಅದರಿಂದ ಇದೆಲ್ಲಾನು ಕೂಡ ಭಗವಂತ ಯಾಕೆ ಅವತಾರ ತಗೋತಾರೆ? ಇಂಥ ಒಂದು ಹೇಯ ಕಾರ್ಯಗಳನ್ನ ದೂರ ಮಾಡಿ ಧರ್ಮ ತತ್ವಗಳನ್ನ ಸ್ಥಾಪನೆ ಮಾಡ್ಬೇಕು. ಅದಕ್ಕಾಗಿನೇ ಬುದ್ಧನು ಕೂಡ ಇಲ್ಲಿ ಅವತಾರ ತಗೊಂಡ್ರು. ಇವಾಗ ಸರಸ್ವತಿ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ ಪ್ರಭು. ಇವಾಗ ಎರಡನೇ ಪ್ಯಾರ ಓದಿ ಮಾತಾಜಿ. ನೀವು ಅದನ್ನು ಒಂದು ಸಾರಾಂಶ ಮಾಡಿ ಮಾತಾಜಿ. ಪ್ರಭು ನಾನು ಒಂಚೂರು ಹೊರಗಡೆ ಇದ್ದೀನಿ ಪ್ರಭು, ಬುಕ್ ಇಲ್ಲ ನನ್ನ ಹತ್ರ. ಓಕೆ. ಸುಂದರಿ ಚಿತ್ರಲೇಖ ಮಾತಾಜಿ ಇದ್ದೀರಾ? ಶಿವನಾಥ್ ಪ್ರಭು? ಪ್ರಭು ಎರಡನೇ ಪ್ಯಾರ ಓದಿ ಪ್ರಭು. ಓದಿ ಪ್ರಭು, ಕೇಳಿಸ್ತಾ ಇದೆ. ಎರಡನೇ ಪ್ಯಾರ ಓದಿ. ಭಗವಾನ್ ಬುದ್ಧನ ಅವತಾರಕ್ಕೆ ಮುಂಚೆ ಪ್ರಾಣಿಗಳನ್ನು ಬಲಿಕೊಡುವುದು ಸಮಾಜ ಅತ್ಯಂತ ಪ್ರಧಾನ ಲಕ್ಷಣವಾಗಿತ್ತು. ಇಂತಹ ಪ್ರಾಣಿಯತೆಯನ್ನು ಜನರು ವೈದಿಕ ಯಜ್ಞಗಳೆಂದು ಸಮರ್ಥಿಸಿದರು. ಅಧಿಕೃತ ಗುರು ಶಿಷ್ಯ ಪರಂಪರೆಯ ಮೂಲಕ ವೇದಾಧ್ಯಯನ ಮಾಡಿದ ಸಂದರ್ಭ. ಪ್ರಭು, ನಿಮ್ ವಾಯ್ಸು ಬ್ರೇಕ್ ಆಗ್ತಾ ಇದೆ. ನೀವು ಸ್ವಲ್ಪ ಹತ್ರದಲ್ಲಿ ಮಾತಾಡ್ತೀರಾ? ಮತ್ತೆ ನೀವೇನಾದ್ರೂ ಇಯರ್ಫೋನ್ ಹಾಕಿದ್ರೆ ಇದನ್ ಮಾಡಿ ಮಾತಾಡಿ. ಇಯರ್ಫೋನ್ ತೆಗೆದ್ಬಿಟ್ಟು ಮಾತಾಡಿ ನೋಡ. ಪ್ರಭು ಹರೇ ಕೃಷ್ಣ. ಪ್ರಭು, ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಮಾತಾಜಿ, ಸುಮಾ ಮಾತಾಜಿ, ನೀವು ಎರಡನೇ ಪ್ಯಾರ ಓದ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮಾತಾಜಿ. ನಿಮ್ಗೆ ಏನ್ ಅರ್ಥ ಆಯ್ತು ಸಾರಾಂಶ ರೂಪ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಓದಿ ಮಾತಾಜಿ. ಭಗವಾನ್ ಬುದ್ಧನ ಅಹಿಂಸಾ ತತ್ವದಲ್ಲಿ ಈಗ ಜನರು ಆಸಕ್ತಿ ವಹಿಸುತ್ತಿರುವುದು ನಮಗೆ ಸಂತೋಷವನ್ನುಂಟು ಮಾಡಿದೆ. ಆದರೆ ಈ ಜನರು ಅಹಿಂಸಾ ತತ್ವವನ್ನು ನಿಜಕ್ಕೂ ಗಂಭೀರವಾಗಿ ತೆಗೆದುಕೊಂಡು ಕಸಾಯಿಖಾನೆಗಳನ್ನು ಸಂಪೂರ್ಣವಾಗಿ ಮುಚ್ಚಿಸಬಲ್ಲರೆ? ಹಾಗೆ ಮಾಡದಿದ್ದರೆ ಅವರ ಅಹಿಂಸಾ ತತ್ವಕ್ಕೆ ಯಾವ ಅರ್ಥವೂ? ಹರೇ ಕೃಷ್ಣ ಪ್ರಭು. ನೀವು ಪ್ರಭುಪಾದರ ಭಾವಾರ್ಥದ ಎರಡನೇ ಪ್ಯಾರ, ಭಗವಾನ್ ಬುದ್ಧನ ಅವತಾರಕ್ಕೆ ಮುಂಚೆ ಪ್ರಾಣಿಗಳನ್ನು ಬಲಿ ಕೊಡುವುದು, ಅಲ್ಲಿಂದ ಓದಿ. ನನ್ನ ಲಾಸ್ಟ್ ಪ್ಯಾರಾಗ್ರಾಫ್, ಸೆಕೆಂಡ್ ಪ್ಯಾರಾಗ್ರಾಫ್. ಓಕೆ. ಹರೇ ಕೃಷ್ಣ. ಭಗವಾನ್ ಬುದ್ಧನ ಅವತಾರಕ್ಕೆ ಮುಂಚೆ ಪ್ರಾಣಿಗಳನ್ನು ಬಲಿ ಕೊಡುವುದು ಸಮಾಜದ ಅತ್ಯಂತ ಪ್ರಧಾನ ಲಕ್ಷಣವಾಗಿತ್ತು.
ಇಂತಹ ಪ್ರಾಣಿ ಹತ್ಯೆಯನ್ನು ಜನರು ವೈದಿಕ ಯಜ್ಞಗಳೆಂದು ಸಮರ್ಥಿಸುತ್ತಿದ್ದರು. ಅಧಿಕೃತ ಗುರು ಶಿಷ್ಯ ಪರಂಪರೆಯ ಮೂಲಕ ವೇದಾಧ್ಯಯನ ಮಾಡದಿರುವ ಸಂದರ್ಭದಲ್ಲಿ ವೇದಗಳ ಸಾಮಾನ್ಯ ಓದುಗರು ಅದರ ಅಲಂಕಾರಿಕ ಭಾಷೆಯಿಂದ ದಾರಿ ತಪ್ಪುತ್ತಾರೆ. ಭಗವದ್ಗೀತೆಯಲ್ಲಿ ಅಂತಹ ಮೂರ್ಖ ವಿದ್ವಾಂಸರ ಬಗ್ಗೆ ಅವಿಪಶ್ಚಿತ ಟೀಕೆಯನ್ನು ಮಾಡಲಾಗಿದೆ. ವೇದ ಸಾಹಿತ್ಯದ ಮೂರ್ಖ ಪಂಡಿತರು ಆಧ್ಯಾತ್ಮಿಕ ಸಂದೇಶವನ್ನು ಗುರು ಶಿಷ್ಯ ಪರಂಪರೆಯ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೂಲಗಳಿಂದ ಗ್ರಹಿಸಲು ಎಚ್ಚರ ವಹಿಸದಿದ್ದರೆ ನಿಶ್ಚಯವಾಗಿಯೂ ಅವರು ದಾರಿ ತಪ್ಪುತ್ತಾರೆ. ಅಂತಹವರಿಗೆ ವಿದ್ಯುಕ್ತ ಆಚರಣೆಗಳೇ ಸರ್ವಸ್ವವೆನಿಸುತ್ತವೆ. ಅವರಿಗೆ ಆಳವಾದ ಜ್ಞಾನವಿರುವುದಿಲ್ಲ. ಭಗವದ್ಗೀತೆಯ 15.15 ಪ್ರಕಾರ ವೇದೈಶ್ಚ ಸರ್ವೈರಹಮೇವ ವೇದ್ಯ. ವೇದಗಳ ಇಡೀ ವ್ಯವಸ್ಥೆಗಳ ಉದ್ದೇಶ ದೇವೋತ್ತಮ ಪರಮ ಪುರುಷನ ಕಡೆಗೆ ಒಬ್ಬ ವ್ಯಕ್ತಿಯನ್ನು ಕ್ರಮವಾಗಿ ಕರೆದೊಯ್ಯುವುದು. ವೇದ ಸಾಹಿತ್ಯದ ಪ್ರಧಾನ ವಸ್ತುಧ್ಯೇಯವೇ ದೇವೋತ್ತಮ ಪರಮಪುರುಷ, ಜೀವಾತ್ಮ, ಐಹಿಕ ಜಗತ್ತು ಇವುಗಳನ್ನು ಮತ್ತು ಇವುಗಳ ಅಂತಹ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು. ಅಂತಹ ಸಂಬಂಧವನ್ನು ಗ್ರಹಿಸಿದ ಮೇಲೆ ಆ ಸಂಬಂಧದ ಚಟುವಟಿಕೆ ಪ್ರಾರಂಭವಾಗುತ್ತದೆ. ಆ ಪ್ರಕ್ರಿಯೆಯ ಪರಿಣಾಮವಾಗಿ ದೇವೋತ್ತಮ ಪರಮ ಪುರುಷನನ್ನು ಮತ್ತೆ ಸೇರುವ ಜೀವನದ ಪರಮೋದ್ದೇಶ ಸರಳವಾಗಿ ಈಡೇರುತ್ತದೆ. ದುರದೃಷ್ಟವಶಾತ್ ಅನಧಿಕೃತ ವೈದಿಕ ವಿದ್ವಾಂಸರು ಶುದ್ಧೀಕರಣ ಆಚರಣಾ ವಿಧಿಗಳಿಗೆ ಕಟ್ಟು ಬೀಳುತ್ತಾರೆ. ಇದರಿಂದಾಗಿ ಅವರ ಸಹಜವಾದ ಉದ್ಧಾರ ಮಾರ್ಗಕ್ಕೆ ತಡೆ ಉಂಟಾಗುತ್ತದೆ. ಹರೇ ಕೃಷ್ಣ ಪ್ರಭು. ಇದರಲ್ಲಿ ಹಿಂದಿಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ದಂಗೆ ಲೈಕ್ ಅಂದ್ರೆ ಮುಂಚೆ ಯಾವ ತರ ಪ್ರಾಣಿಗಳ ಬಲಿನ ಕೊಡ್ತಾ ಇದ್ರು, ಅದು ತುಂಬಾ ಪ್ರಧಾನವಾಗಿ ಕಂಡು ಬರ್ತಾ ಇತ್ತು. ಅಂದ್ರೆ ಯಾತಕ್ಕೆ ಅವರು ಆ ಪ್ರಾಣಿ ಹತ್ಯೆನ ಅದು ವೈದಿಕ ಯಜ್ಞಗಳ ಮೂಲಕನೇ ಅವರು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಅಂದ್ರೆ ವೈದಿಕ ಇದು ಜ್ಞಾನದಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಪ್ರಾಣಿ ಹತ್ಯೆಗಳನ್ನ ಮಾಡ್ಬೋದು ಅನ್ನೋ ಒಂದು ವಿಚಾರ ಮಾತ್ರ ತಗೊಂಡು ಅವರು ಪ್ರಾಣಿ ಹತ್ಯೆನ ಮಾಡ್ತಾ ಇದ್ರು. ಬಟ್ ಆಕ್ಚುಲಿ ಪ್ರಾಣಿ ಹತ್ಯೆ ಮಾಡೋದಿಕ್ಕೆ ಅದಕ್ಕೆ ಬೇಕಾದಂತ ಯಾರು ಅದನ್ನ ಮಾಡೋ ಅಂತ ಯಜ್ಞಗಳನ್ನ ಮಾಡೋ ಅಂತವ್ರು ತುಂಬಾ ಸಮರ್ಥವಾಗಿರ್ಬೇಕಾಗಿತ್ತು. ಮತ್ತೆ ಅವರು ಪ್ರಾಣಿ ಬಲಿ ಕೊಡ್ತಾರೆ ಅಂದ್ರೆ ಅದ್ರ ಹಿಂದೆ ಅವರು ಒಂದು ಮಹತ್ತರವಾದ ಉದ್ದೇಶ ಇಟ್ಕೊಂಡು ಪ್ರಾಣಿ ಬಲಿನ ಕೊಡ್ತಾ ಇದ್ರು. ಅದು ಪ್ರಾಣಿ ಬಲಿಯನ್ನ ಅವರು ಕೊಟ್ರೆ ಏನಾಗ್ತಾ ಇತ್ತು, ಆ ಪ್ರಾಣಿಗೆ ಮುಂದಿನ ಒಂದು ಜನ್ಮ ಬಂದು ಅದು ಮನುಷ್ಯನ ಜನ್ಮ ಸಿಗೋ ಅಂತ ಒಂದು ವ್ಯವಸ್ಥೆ ಇರ್ತಾ ಇತ್ತು. ಬಟ್ ಅದನ್ನ ಅವರು ಆಲೋಚನೆ ಮಾಡ್ತಿರ್ಲಿಲ್ಲ. ಬಟ್ ಏನಂದ್ರೆ ಪ್ರಾಣಿ ಹತ್ಯೆ ಮಾಡ್ಬೋದು ಅನ್ನೋದನ್ನ ಮಾತ್ರ ಅವರು ತಗೊಳ್ತಾ ಇದ್ರು. ಸೊ ಇದು ಯಾವ ರೀತಿ ಅಂದ್ರೆ ನಮ್ಗೆ ಗುರು ಪರಂಪರೆಯಿಂದ ನಾವು ಈ ಜ್ಞಾನವನ್ನ ಪಡ್ಕೊಂಡಾಗ ಮಾತ್ರ ಆ ವಿಚಾರ ನಮ್ಗೆ ತಿಳಿದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಅಂದ್ರೆ ಓದುಗರು ಯಾವ ತರ ಅಂದ್ರೆ ವೇದಗಳಲ್ಲಿ ಅಲಂಕಾರಿಕ ಭಾಷೆಗಳು ಅದನ್ನ ಮಾತ್ರ ತಗೊಳ್ತಾರೆ ಅವರು. ಅಂದ್ರೆ ವೇದಗಳಲ್ಲಿ ಅದೇ ಕೆಲವೊಂದು ಆಚರಣೆಗಳಿರುತ್ತೆ. ಈ ಒಂದು ಯಜ್ಞನ ಮಾಡ್ಸಿದ್ರೆ ನಿಮ್ಗೆ ಧನ ವೃದ್ಧಿ ಆಗತ್ತೆ, ಅಲ್ಲಿ ಆರೋಗ್ಯ ವೃದ್ಧಿ ಆಗತ್ತೆ. ಸೊ ಅದನ್ನ ಮಾತ್ರ ಅವರು ತಗೊಂಡು ಅದನ್ನ ಮಾತ್ರ ಅವರು ಆಚರಣೆ ಮಾಡೋ ಅಂತ ಒಂದು ಪದ್ಧತಿಗೆ ಬಂದಿದ್ರು. ಅದೇ ಇವ್ರನ್ನೆಲ್ಲ ಮೂರ್ಖ ಪಂಡಿತರು, ವೇದ ಸಾಹಿತ್ಯದ ಮೂರ್ಖ ಪಂಡಿತರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ಇದು ಗುರು ಶಿಷ್ಯ ಪರಂಪರೆಯಿಂದ ಮಾತ್ರನೇ ನಾವು ಈ ವೇದ ಸಾಹಿತ್ಯದ ಒಂದು ಮೂಲಗಳನ್ನ ಗ್ರಹಿಸ್ಬೇಕು ಅನ್ನೋದು ಒಂದು ವಿಚಾರ ಹೇಳ್ತಾ ಇದ್ದಾರೆ. ಸೊ ವೇದ ಸಾಹಿತ್ಯದ ಒಂದು ಉದ್ದೇಶ ಏನು ಅನ್ನೋದು ಅಂತ ಇಲ್ಲಿ ಭಗವದ್ಗೀತೆನಲ್ಲಿ ಹೇಳಿದ್ದಾರೆ. ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಸೊ ಇದು ಭಗವಂತನನ್ನ ಅರಿಯೋದೇ ವೇದಗಳ ಮುಖ್ಯ ಉದ್ದೇಶ ಅನ್ನೋ ಒಂದು ವಿಚಾರ ಇಲ್ಲಿ ಪ್ರಭುಪಾದರು ಕೊಡ್ತಾ ಇದ್ದಾರೆ. ಮತ್ತೆ ಭಗವಂತನ ಜೊತೆ ನಮಗಿರುವಂತ ಸಂಬಂಧ, ಮತ್ತೆ ಐಹಿಕ ಜಗತ್ತಿಗೆ ನಮ್ಗೆ ಇರುವಂತ ಸಂಬಂಧನ ನಾವು ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆದ್ರೆ ದುರದೃಷ್ಟವಶಾತ್ ಅನಧಿಕೃತ ವೈದಿಕ ವಿದ್ವಾಂಸರು ಅಂತ ಹೇಳ್ತಾ ಇದ್ದಾರೆ. ಸೊ ದುರದೃಷ್ಟದಿಂದ ನಮ್ಗೇನಾಗಿದೆ ಅಂದ್ರೆ ಈ ವೈದಿಕ ಒಂದು ಅಂದ್ರೆ ವಿದ್ವಾಂಸರು ಏನ್ ಮಾಡಿದ್ದಾರೆ ಇವಾಗ ಜಸ್ಟ್ ಬರೀ ಏನೋ ಅವಾಗ್ಲೇ ಹೇಳ್ದಂಗೆ ಆಚರಣೆಗಳು ಅದಕ್ ಮಾತ್ರ ಸೀಮಿತ ಮಾಡ್ಕೊಂಡಿದ್ದಾರೆ. ಬಟ್ ನಿಜವಾದ ಮನುಷ್ಯನ ಧ್ಯೇಯ ಅವನು ಬಂದಿರೋದು ಯಾಕೆ, ಅವ್ನ ಗುರಿ ಏನು ಅನ್ನೋದನ್ನ ಮಾತ್ರ ಯಾರು ಹೇಳೋದಿಲ್ಲ. ಸೊ ಬರೀ ಆಚರಣೆಗಳನ್ನ ಏನೇನ್ ಆಚರಣೆ ಮಾಡಿದ್ರೆ ಏನ್ ಸಿಗತ್ತೆ ಅಂದ್ರೆ ಅಲಂಕಾರಿಕದ್ದು ಮಾತ್ರ ಅವರು ವಿಚಾರನ ಇಟ್ಕೊಂಡು
ಇದು ಬಂದು ಸಮಾಜಕ್ಕೆ ಇದು ಉದ್ಧಾರ ಆಗೋದಕ್ಕೆ ಇದು ಒಂದು ತಡೆ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ಸ್ ಮಾತಾಜಿ. ಇಲ್ಲಿ ತುಂಬಾ ಮುಖ್ಯ ಆಗಿ ಮಾತಾಜಿ ತುಂಬಾ ಚೆನ್ನಾಗಿ ಪ್ರಭುಪಾದರದು ಆವರ್ತನ ವರ್ಣನೆ ಮಾಡಿದ್ರು. ಅಂದ್ರೆ ಬುದ್ಧನ ಅವತಾರದ ಸಮಯದಲ್ಲಿ ಏನಾಗಿತ್ತು ಅಂದ್ರೆ, ಮತ್ತೆ ಇಲ್ಲಿ ಪ್ರಭುಪಾದರು ಏನು ಸ್ಪಷ್ಟವಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೆ, ಪರಂಪರೆಯಿಂದ ಯಾರನ್ನು ಕೂಡ ವೇದಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಅದರಿಂದ ಎಲ್ರೂ ಕೂಡ ದಾರಿ ತಪ್ಪೋಗಿದ್ರು. ಎಲ್ಲೆಲ್ಲಿ ಪರಂಪರೆ ಛೇದ ಆಗುತ್ತೋ ಮತ್ತೆ ಆ ಒಂದು ಪರಂಪರೆದು ವಿಚಾರಗಳನ್ನ ಯಥಾವತ್ತಾಗಿ ತಿಳುವಳಿಕೆ ಕೊಡೋದಕ್ಕಾಗಿನೇ ಭಗವಂತ ಏನ್ ಮಾಡ್ತಾರೆ, ಅವತಾರ ತಗೋತಾರೆ. ಆದ್ರೆ ಈ ಪರಂಪರೆನ ಇಲ್ಲಿ ಸ್ಥಾಪನೆ ಮಾಡಕ್ ಆಯ್ತಾ ಬುದ್ಧನಿಗೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಕಾರಣ ಏನಂದ್ರೆ ಅಲ್ಲಿ ವೇದಗಳ ಪರಂಪರೆನ ನಿರ್ಮಾಣ ಮಾಡುವಂತ ಪರಿಸ್ಥಿತಿ ಇರ್ಲಿಲ್ಲ. ಯಾಕಂದ್ರೆ ವೇದಗಳ ಆಧಾರದ ಮೇಲೆ ಅವರು ಎಲ್ಲಾನು ಕೂಡ ತಪ್ಪಾಗಿ ಆಚರಣೆ ಮಾಡ್ತಾ ಇದ್ರು, ತಪ್ಪಾಗಿ ಎಲ್ರು ಕೂಡ ನಡ್ಕೋತಾ ಇದ್ರು. ಅದರಿಂದ ಅದನ್ನ ಅವರು ಮಾಡೋದಕ್ಕೆ ಅಲ್ಲಿ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ಭಗವಂತನಿಗೆ ಶರಣಾಗತಿ ತಗೊಳ್ಳೋಂತ ಒಂದು ಮಾರ್ಗನ ಸೂಚನೆ ಕೊಟ್ರು. ಆ ಸಮಯಕ್ಕೆ ಆ ಕಾಲಕ್ಕೆ ಮಾತ್ರ ಅದು ಸೀಮಿತವಾಗಿತ್ತು. ಮುಂದೆ ಭಗವಂತ ಚೈತನ್ಯ ಮಹಾಪ್ರಭುಗಳಾಗಿ ಬಂದು ಸರಿಯಾಗಿರೋದು ವೇದ ತತ್ವಗಳನ್ನ ತಿಳುವಳಿಕೆ ಕೊಡುವಂತ ಅವತಾರ ಭಗವಂತಂದೇ ಆಗಿದೆ. ಅದರಿಂದ ಅಲ್ಲಿಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಹೇಳಿದ್ರು. ಬೇರೆ ಇನ್ಯಾವುದೇ ವೇದ ವಿಚಾರಗಳನ್ನ ಅಲ್ಲಿ ತಿಳುವಳಿಕೆ ಕೊಡ್ಲಿಲ್ಲ. ಆದ್ರೆ ವೇದ ವಿಚಾರದ್ದು ಕಟ್ಟಕಡೆದು ವಿಚಾರ ಏನು, ಒಬ್ಬ ಜೀವಾತ್ಮ ಭಗವಂತನ ಜೊತೆ ಸಂಬಂಧ ಗಳಿಸಿ ಅವನು ಮತ್ತೆ ಭಗವಂತನ ಹತ್ರಕ್ಕೆ ವಾಪಸ್ ಹೊರಟೋಗ್ಬೇಕು. ಅದೇ ವೇದದ್ದು ಪರಿಪೂರ್ಣ ಆಗಿರೋದು ವಿಚಾರ. ಅದನ್ನ ಬುದ್ಧನು ಕೂಡ ಆ ಸಮಯಕ್ಕೆ ಏನ್ ಬೇಕು ಅಷ್ಟನ್ನ ಕೊಟ್ರು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಭಾವತ ತುಂಬಾ ಮುಖ್ಯವಾಗಿ ನಾವು ತಿಳುವಳಿಕೆ ಪಡಿಬೇಕಾಗಿರೋದೇನಪ್ಪಾ ಅಂದ್ರೆ, ಪರಂಪರೆ ಇಲ್ದಿರ ನಮ್ಮ ಸ್ವಂತ ಅಧ್ಯಯನದಿಂದಾಗ್ಲಿ ನಾವು ಸ್ವಂತ ಊಹಾತ್ಮಕ ಚಿಂತನೆಗಳಿಂದಾಗ್ಲಿ ಯಾವತ್ತೂ ಕೂಡ ನಾವು ಭಗವಂತನ ಜ್ಞಾನವನ್ನ ಪಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಅದು ಪರಂಪರೆ ಮುಖಾಂತರವಾಗಿನೇ ನಾವು ತಿಳುವಳಿಕೆ ಪಡಿಬೇಕು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಇಟ್ರು. ಸುಂದರಿ ಚಿತ್ರಲೇಖ ಮಾತಾಜಿ, ನೀವು ಪುಸ್ತಕ ಇದ್ರೆ ನೀವು ಓದ್ಬೋದು ಅಂದ್ರೆ ನೀವು 3ನೇ ಪೇರ ಓದಿ. ಮಾತಾಜಿ ಇದ್ದೀರಾ ಇಲ್ಲ ಹೊರಗಡೆ ಇದ್ದೀರಾ? ಶಿವನಾಥ್ ಪ್ರಭು, ಇವಾಗ ನಿಮ್ದು ಒಂದ್ಸಲಿ ಇನ್ನೊಂದ್ಸಲಿ ಅನ್ಮ್ಯೂಟ್ ಮಾಡಿ ಮಾತಾಡಿ ನೋಡೋಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಇವಾಗ ಕ್ಲಿಯರ್ ಇದೆ. ಓದಿ ಪ್ರಭು, 3ನೇ ಪೇರ ಓದಿ ಪ್ರಭು. ಸರಿ. ದಾರಿ ತಪ್ಪಿದ ನಾಸ್ತಿಕ ಪ್ರವೃತ್ತಿಯ ವ್ಯಕ್ತಿಗಳಿಗೆ ಭಗವಾನ್ ಬುದ್ಧನು ಈಶ್ವರತ್ವದ ಮೂರ್ತ ರೂಪ ಆದುದರಿಂದ ಬುದ್ಧನು ಪ್ರಾಣಿ ಹತ್ಯೆಯ ಅಭ್ಯಾಸವನ್ನು ಮೊದಲು ಪ್ರತಿಬಂಧಿಸಬೇಕೆಂದು ಅಪೇಕ್ಷಿಸಿದನು. ಭಗವದ್ಧಾಮಕ್ಕೆ ಮರಳುವ ಮಾರ್ಗದಲ್ಲಿ ಪ್ರಾಣಿ ಹಂತಕರು ಅಪಾಯಕಾರಿ ಆಚರಣೆಗಳಾಗಿದ್ದಾರೆ. ಪ್ರಾಣಿ ಹಂತಕರಲ್ಲಿ 2 ಬಗೆಯವರಿದ್ದಾರೆ. ಆತ್ಮವನ್ನು ಕೆಲವು ಬಾರಿ ಪ್ರಾಣಿ ಅಥವಾ ಜೀವಿ ಎಂದು ಕರೆಯಲಾಗುತ್ತದೆ. ಆದುದರಿಂದ ಪ್ರಾಣಿಗಳನ್ನು ಕೊಲ್ಲುವವರು ಮತ್ತು ಆತ್ಮದ ಅಸ್ತಿತ್ವವನ್ನು ಕಳೆದುಕೊಂಡವರು ಇಬ್ಬರು ಪಶುಘಾತುಕರೇ. ದೇವೋತ್ತಮ ಪರಮಪುರುಷನ ಆಧ್ಯಾತ್ಮಿಕ ಸಂದೇಶವು ಕೇವಲ ಪಶುಘಾತಕರಿಗೆ ಮಾತ್ರ ರುಚಿಸಲಾರದು ಎಂಬುದಾಗಿ ಪರೀಕ್ಷಿತ ಮಹಾರಾಜನು ಹೇಳಿದ್ದಾನೆ. ಆದುದರಿಂದ ಜನಗಳನ್ನು ದೇವೋತ್ತಮ ಪರಮಪುರುಷನ ಮಾರ್ಗದಲ್ಲಿ ಕೊಂಡೊಯ್ಯಬೇಕೆಂದರೆ ಅವರಿಗೆ ಮೊಟ್ಟ ಮೊದಲು ಪ್ರಾಣಿ ಹತ್ಯೆಯ ಅಭ್ಯಾಸವನ್ನು ಕೈಬಿಡುವಂತೆ ಬೋಧಿಸಬೇಕು. ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೂ ಪ್ರಾಣಿ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ಹೇಳುವುದು ಪರಮ ಮೂರ್ಖತನ. ಪ್ರಾಣಿ ಹತ್ಯೆ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಇವು ಪರಸ್ಪರ ಸಂಬಂಧವಿಲ್ಲದವು ಎಂಬ ಅಪಾಯಕಾರಿ ಸಿದ್ಧಾಂತವೇ ಕಾರಣವಾಗಿ ಅನೇಕ ಹುಸಿ ಸನ್ಯಾಸಿಗಳು ಕಲಿಯುಗದ ಪ್ರಭಾವದಿಂದ ಉದ್ಭವಿಸಿ ವೇದಗಳ ಮುಸುಕಿನಲ್ಲಿ ಪ್ರಾಣಿ ಹತ್ಯೆಯನ್ನು ಬೋಧಿಸುತ್ತಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಮತ್ತು ಮೌಲಾನಾ ಚಾಂದ್ ಕಾಂಜಿ ಸಾಹೇಬ್ ಅವರ ನಡುವೆ ನಡೆದ ಸಂವಾದದಲ್ಲಿ ಈ ವಿಷಯ ಈಗಾಗಲೇ ಚರ್ಚಿತವಾಗಿದೆ. ವೇದಗಳಲ್ಲಿ ಹೇಳಲಾಗಿರುವ ಪಶು ಬಲಿಯು ಕಸಾಯಖಾನೆಯ ನಿರಂಕುಶ ಪ್ರಾಣಿ ಹತ್ಯೆಯಾದ ಭಿನ್ನವಾದದ್ದು. ವೈದಿಕ ವಿದ್ವಾಂಸರೆಂದು ಕರೆಸಿಕೊಂಡವರು ಅಥವಾ ಅಸುರರು ವೇದಗಳಲ್ಲಿ ಪ್ರಾಣಿ ಹತ್ಯೆಯ
ದೃಷ್ಟಾಂತಗಳನ್ನು ಎತ್ತಿ ಹಿಡಿದರು. ಆದ ಕಾರಣವೇ ಭಗವಾನ್ ಬುದ್ಧನು ಮೇಲ್ನೋಟಕ್ಕೆ ವೇದಗಳ ಸಾರ್ವಭೌಮತ್ವವನ್ನು ತಿರಸ್ಕರಿಸಿದನು. ಜನಗಳನ್ನು ಪ್ರಾಣಿ ಹತ್ಯೆಯ ಅಭ್ಯಾಸದಿಂದ ಪಾರು ಮಾಡಲು ಮತ್ತು ಬಡಪಾಯಿ ಪ್ರಾಣಿಗಳು ಹತ್ಯೆಯಾಗದಂತೆ ಕಾಪಾಡಲು ಭಗವಾನ್ ಬುದ್ಧನು ವೇದಗಳನ್ನು ತಿರಸ್ಕರಿಸಿದನು. ಜಾಗತಿಕ ಪ್ರಾಂತ್ಯದ ಪ್ರಸ್ತುತ್ವ, ಶಾಂತಿ, ನ್ಯಾಯ ಮತ್ತು ಸಮಾನತೆಯ ಮಾತನಾಡುತ್ತಲೇ ಜನರು ತಮ್ಮ ಸೋದರ ಜೀವಿಗಳಾದ ಪ್ರಾಣಿಗಳ ಹತ್ಯೆಯಲ್ಲಿ ತೊಡಗುತ್ತಾರೆ. ಪ್ರಾಣಿಗಳ ಹತ್ಯೆ ನಡೆಯುತ್ತಿರುವಾಗ ನ್ಯಾಯ ಎಂಬುದು ಸಾಧ್ಯವಿಲ್ಲ. ಆದುದರಿಂದಲೇ ಭಗವಾನ್ ಬುದ್ಧನು ಪ್ರಾಣಿ ಹತ್ಯೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಅಪೇಕ್ಷಿಸಿದನು. ಹೀಗೆ ಮಾಡಿದ್ದರಿಂದ ಆತನ ಅಹಿಂಸಾ ತತ್ವವು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಹೊರದೇಶದಲ್ಲೂ ಪ್ರಚಾರ ಪಡೆಯಿತು. ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭು. ಇಲ್ಲಿ ಅದೇ ಹಿಂದೆ 2 ಪ್ಯಾರಾದಲ್ಲಿ ನಾವು ತಿಳುವಳಿಕೆ ಪಟ್ಟದಂಗೆ ಎಲ್ಲ ದಾರಿ ತಪ್ಪಿರ್ತಕ್ಕಂಥ ಮಾನವರನ್ನೆಲ್ಲಾರನ್ನು ಜೀವಾತ್ಮಗಳನ್ನ ಉದ್ಧಾರ ಮಾಡೋದಕ್ಕಾಗಿ ಭಗವಾನ್ ಬುದ್ಧ ಇಲ್ಲಿ ಈಶ್ವರ ತತ್ವ ಅಂತ ಹೇಳ್ತಾರೆ. ಅಂದ್ರೆ ಸ್ವಯಂ ಭಗವಂತನೇ ಬುದ್ಧನಾಗಿ ಬಂದಿದ್ದಾರೆ. ಅವ್ರದ್ದು ಮೂಲ ಉದ್ದೇಶ ಏನಪ್ಪಾ ಇತ್ತಂದ್ರೆ ಪ್ರಾಣಿ ಹತ್ಯೆ ಏನ್ ಇಷ್ಟು ಘೋರವಾಗಿ ನಡೀತಾ ಇದೆಯಲ್ವ ಅದನ್ನ ನಿಲ್ಲಿಸ್ಬೇಕು ಅನ್ನೋದನ್ನೇ ಅವರು ಮೂಲ ಉದ್ದೇಶವಾಗಿಟ್ಕೊಂಡು ಅವರು ಭೂಮಿಗೆ ಲೀಲೆ ಮಾಡೋದಕ್ಕೆ ಬರ್ತಾರೆ ಪ್ರಭು. ಬಂದಾಗ ಅವ್ರು ಏನ್ ಮಾಡ್ತಾರೆ, ವೇದಗಳನ್ನೆಲ್ಲ ತಿರಸ್ಕಾರ, ಅಂದ್ರೆ ನಾಸ್ತಿಕರು ಆಸ್ತಿಕರು ಇಬ್ಬರನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಭಗವಾನ್ ಬುದ್ಧ ಏನ್ ಮಾಡ್ತಾರೆ, ಎಲ್ಲಾರ್ನು ಬಿಡಿ, ಇವಾಗ ಸ್ಮರಣೆ ಅಂದ್ರೆ ಇವಾಗ ಧ್ಯಾನ ಮಾಡಿ ಅಂತ ಹೇಳಿ ಅವರು ಕರ್ಕೊಂಡ್ ಬರ್ತಾರೆ ಪ್ರಭು. ಅವ್ರ ಮೂಲ ಉದ್ದೇಶ ಪ್ರಾಣಿನ ನಿಲ್ಲಿಸ್ಬೇಕು ಅನ್ನೋದು. ಮತ್ತೆ ಈ ಹುಸಿಯಾಗಿ ಏನು ವೇದಗಳನ್ನ ಹಿಂದೆ ನಾವು ತಿಳುವಳಿಕೆ ಪಟ್ಟಂಗೆ ನಾವು ಪ್ರಾಣಿ ಬಲಿ ಕೊಡೋದ್ರಿಂದನೇ ಶ್ರೇಷ್ಠ ಅಂತ ತಿಳ್ಕೊಂಡು ಎಲ್ಲ ಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥ ಪಂಡಿತರು ಸಹ ಏನ್ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ರು, ಅದನ್ನ ನಿಲ್ಲಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಇಲ್ಲಿ ಮಾಡಿದ್ರು ಅನ್ನೋ ತಿಳುವಳಿಕೆ ಕೊಟ್ಟಿದ್ದಾರೆ ಪ್ರಭು. ಮತ್ತೆ ಇಡೀ ನಮ್ಮ ಭಾರತ ಅಂತಲ್ಲ, ಇಡೀ ಪ್ರಾಂತ್ಯ ನಾವು ಜನಗಳು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅಲ್ಲೆಲ್ಲಾ ಕೂಡ ಈ ಪ್ರಾಣಿ ಹತ್ಯೆ ಘೋರವಾಗಿ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳುವಳಿಕೆ ಕೊಟ್ಟಿದ್ದಾರೆ ಪ್ರಭುಪಾದು. ಇಷ್ಟು ಮಾತ್ರ ನನ್ಗೆ ಅರ್ಥ ಆಯ್ತು ಪ್ರಭು, ಏನಷ್ಟು ನನ್ಗೆ ಗೊತ್ತಾಗಿಲ್ಲ ಪ್ರಭು ಅಂತ ಹೇಳಿ. ಅಲ್ಲ ಪ್ರಭು, ನೀವ್ ಹೇಳಿದ್ದು ಒಂದು ಸಾರಾಂಶ ರೂಪದಲ್ಲಿ ಪ್ರಭುಪಾದ್ರು ಏನ್ ಹೇಳಿದಾರೋ ಅದನ್ನೆಲ್ಲಾನು ಹೇಳಿದೀರಾ. ಇಲ್ಲಿ ಪ್ರಭುಪಾದ್ರು ಇಲ್ಲಿ ತಪ್ಪಕ್ಷರದಲ್ಲಿ ಬರೆದಿದ್ದಾರೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೂ ಪ್ರಾಣಿ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ಹೇಳುವುದು ಪರಮ ಮೂರ್ಖತನ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಕೆಲವೊಂದ್ಸಲಿ ಏನಾಗುತ್ತೆ ಅಂದ್ರೆ, ಇಲ್ಲ ಪ್ರಾಣಿ ಬಲಿನ ಶಾಸ್ತ್ರದಲ್ಲಿ ಹೇಳಿದ್ಯಲ್ವಾ, ನಾವು ಬಲಿ ಕೊಡ್ಬೋದಲ್ವಾ ಅಂತ ನಾವೇನ್ ಮಾಡ್ತೀವಿ, ಕೆಲವೊಂದ್ಸಲಿ ವಾದಗಳನ್ನ ಮಂಡಿಸ್ತೀವಿ. ಕರೆಕ್ಟ್ ಅಲ್ವಾ? ಅದಕ್ಕೂ ಮತ್ತೆ ನಾವು ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೂ ಸಂಬಂಧ ಇದೆ ಅನ್ನೋದು ಕೆಲವೊಂದು ವಿಚಾರಗಳನ್ನ ನಾವು ಕೇಳಿಸ್ಕೋತೀವಿ. ಅದು ಹಿಂದೆ ಬುದ್ಧನ ಅವತಾರದ ಸಮಯದಲ್ಲಿ ತುಂಬಾ ಅಗಾಧವಾಗಿ ಈ ತರ ಒಂದು ವಿಚಾರಗಳನ್ನ ಎಲ್ರು ಕೂಡ ಮಾಡ್ತಾ ಇದ್ರು. ವೇದಗಳ ಆಧಾರ ಇಟ್ಕೊಂಡೇ ಅವ್ರೇನ್ ಮಾಡ್ತಾ ಇದ್ರು, ಈ ಪ್ರಾಣಿ ಬಲಿಯಿಂದಾನೇ ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗತ್ತೆ ಅನ್ನೋ ಒಂದು ಮಟ್ಟದಲ್ಲಿ ಅವ್ರೇನ್ ಮಾಡ್ತಾ ಇದ್ರು, ಈ ತರ ಕೆಲ್ಸಗಳನ್ನ ಮಾಡ್ತಾ ಇದ್ರು. ಅದಕ್ಕಾಗಿನೇ ಬುದ್ಧ ಏನ್ ಮಾಡಿದಾರೆ, ಇಲ್ಲಿ ಅವತಾರ ತಗೊಂಡ್ರು. ಅದನ್ನ ವಿಶೇಷವಾಗಿ ಮತ್ತೆ ಇಲ್ಲಿ ಚೈತನ್ಯ ಮಹಾಪ್ರಭುದು ಕೂಡ ಪ್ರಭುಪಾದ್ರ ವಿಚಾರ ಮುಂದೆ ಇಡ್ತಾ ಇದ್ದಾರೆ. ಹಿಂದೆ ಚೈತನ್ಯ ಮಹಾಪ್ರಭುದು ಪ್ರಾರಂಭದಲ್ಲೇ ನಾವು ನೋಡಿದೀವಿ, ಚಾಂದ್ ಕಾಜಿ ಅವ್ರ ಜೊತೆ ಚರ್ಚೆ ಮಾಡ್ಬೇಕಂದ್ರೆ ಅವರನ್ನು ಕೂಡ ಹೇಳ್ತಾರೆ, ನೀವು ಪ್ರಾಣಿ ಬಲಿನ ನಿಮ್ಮ ಇದ್ರಲ್ಲೂ ಕೂಡ ಕೊಡ್ತೀರಲ್ವಾ, ನಿಮ್ ಯಜ್ಞ ಮಾಡ್ಬಿಟ್ಟು ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ದೀರಲ್ವಾ. ಯಾಕೆಂದ್ರೆ ಹಿಂದೆಲ್ಲ ನಾವು ನೋಡಿದೀವಿ ಅಶ್ವಮೇಧ ಯಜ್ಞ, ಇದ್ರಲ್ಲೆಲ್ಲ ಯಜ್ಞದಲ್ಲಿ ಏನಾಗ್ತಾ ಇತ್ತು, ಕುದುರೆಗಳನ್ನ ಏನ್ ಮಾಡ್ತಾ ಇದ್ರು, ಆ ಒಂದು ಅಶ್ವಮೇಧ ಯಜ್ಞದಲ್ಲಿ ಕುದುರೆಗಳನ್ನ ಯಜ್ಞಕುಂಡದಲ್ಲಿ ಸಮರ್ಪಣೆ ಮಾಡ್ಬಿಡ್ತಾ ಇದ್ರು. ಈ ತರ ಎಲ್ಲ ನಡೀತಾ ಇದೆಯಲ್ಲ. ಇವಾಗ ಏನು ಅದ್ರಲ್ಲಿ ಏನ್ ಸಮಸ್ಯೆ ಇದೆ, ನಾವು ಕೂಡ ಏನ್ ಮಾಡ್ತಾ ಇದೀವಿ, ಇವಾಗ ನಾವು ಅದನ್ನ ಏನ್ ಹೇಳ್ತಾರೆ ಅದಕ್ಕೆ, ಇವಾಗ ಈ ಪ್ಯಾಕೆಟ್ ಮೇಲೆಲ್ಲ ಬರುತ್ತಲ್ಲ ಪ್ರಭು, ಇವಾಗ ಹೆಸರು ಏನೋ ಒಂದು ಹೆಸರು ಉಪಯೋಗಿಸ್ತಾರಲ್ಲ, ಪ್ರಿಸರ್ವೇಟಿವ್, ಹಲಾಲ್ ಪ್ರಭು, ಹಲಾಲ್ ಹಲಾಲ್ ತರಾನೇ ನಾವು ಏನ್ ಮಾಡಿದೀವಿ, ಇವಾಗ ಹಲಾಲ್ ಮಾಡ್ತಾ ಇದೀವಿ. ಇದನ್ನೆಲ್ಲಾನು ಕೂಡ ನಾವು ಅಲ್ಲನ್ಗೆ ನಾವೇನ್ ಮಾಡ್ಬಿಡ್ತಾ ಇದೀವಿ, ದೇವ್ರಿಗೆ ಏನ್ ಮಾಡ್ತಾ ಇದೀವಿ, ಸಮರ್ಪಣೆ ಮಾಡ್ಬಿಡ್ತಾ ಇದೀವಿ. ಅದ್ರಲ್ಲಿ ಏನ್ ಸಮಸ್ಯೆ ಇದೆ, ನಾವು ಇದನ್ ಮಾಡ್ತಾನು ನಾವು ಸ್ವರ್ಗಕ್ಕೆ ಕೊಟ್ಟೋಗ್ತೀವಿ ಅನ್ನೋದು ವಿಚಾರ ಇದೆ ಅವ್ರಿಗೆ. ಅದೇ ತರ ಇಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾ ಇದ್ದಾರೆ, ಬರೀ ಪ್ರಾಣಿ ಬಲಿ ಅಲ್ಲ, ಒಬ್ಬ ವ್ಯಕ್ತಿ ಮನುಷ್ಯನಾಗಿ ಜನ್ಮ ತಗೊಂಡು ಅವನ ಆತ್ಮ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂದ್ರೆ
ಅವನು ಕೂಡ ಒಂಥರ ಆತ್ಮಘಾತುಕರೆಯವರನ್ನು ಕೂಡ ಅವನ ಆತ್ಮನ ಏನ್ ಮಾಡ್ತಾ ಇದ್ದಾನೆ, ಒಂಥರ ಆತ್ಮಹತ್ಯೆ ಮಾಡ್ಕೊಂಡಂಗೆ ಪರಿಸ್ಥಿತಿ ಇದೆ. ಈ ಇಬ್ಬರನ್ನು ಕೂಡ ಇಲ್ಲಿ ಒಬ್ಬ ಮನುಷ್ಯ ಜನ್ಮದಲ್ಲಿ ಬಂದು ಅವನ ಆತ್ಮ ಸಾಕ್ಷಾತ್ಕಾರ ಪಡಿಲಿಲ್ಲ ಅಂದ್ರೆ ಅವನ ಆತ್ಮನ ಅವನೇ ಆತ್ಮಹತ್ಯೆ ಮಾಡ್ಕೊಂಡಷ್ಟೇ ತೊಂದರೆಯಲ್ಲಿ ಸಿಕ್ಕಾಕೋತಾನೆ. ಜೊತೆಯಲ್ಲಿ ಘೋರವಾಗಿ ಇವ್ರಿಗೆ ಆತ್ಮದ ಪ್ರಜ್ಞೆನೂ ಇಲ್ಲ, ಜೊತೆಯಲ್ಲಿ ಇವರು ಪ್ರಾಣಿ ಬಲಿಗಳನ್ನು ಕೊಟ್ಟು ನಾವು ಆತ್ಮ ಸಾಕ್ಷಾತ್ಕಾರ ಪಡಿತೀವಂತ ಮುಂದಕ್ಕೆ ಹೋಗ್ತಾರೆ ಅವರು, ಇನ್ನಷ್ಟು ಘೋರದಲ್ಲಿ ತೊಡಗಿರುವಂತ ವ್ಯಕ್ತಿಗಳು. ಅದರಿಂದ ಇಲ್ಲಿ ಬುದ್ಧನ ಅವತಾರದಲ್ಲಿ ಭಗವಂತ ಏನ್ ಮಾಡಿದ್ದಾರೆ, ಬಂದು ಮೊದಲನೇದಾಗಿ ಪ್ರಾಣಿ ಬಲಿನ ನಿಲ್ಲಿಸ್ತಾ ಇದ್ದಾರೆ. ಮತ್ತೆ ವೇದಗಳನ್ನ ಅವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ವೇದಗಳನ್ನ ನಾನು ಒಪ್ತಾ ಇಲ್ಲ, ವೇದದಲ್ಲಿ ಹೇಳಿರೋದೆಲ್ಲ ಅದು ಸರಿ ಇಲ್ಲ, ಹಾಗೆ ಹೀಗೆ ಅಂತೇಳಿ ಏನ್ ಮಾಡ್ತಾ ಇದ್ದಾರೆ, ಜನಗಳಿಗೆ ಇಂಡೈರೆಕ್ಟ್ ಆಗಿ ನನಗೆ ಶರಣಾಗತಿ ತಗೊಳ್ಳಿ ಅಂತ ಅವರು ತಿಳುವಳಿಕೆ ಕೊಟ್ರು. ಅದರಿಂದ ಇಲ್ಲಿ ತುಂಬಾ ಮುಖ್ಯ ಆಗಿ ನಾವೇನ್ ಅರ್ಥ ಮಾಡ್ಕೋಬೇಕು, ಎರಡು ಜೊತೆಲಿ ಹೋಗಲ್ಲ. ನಾನ್ ಮಾಂಸನೂ ತಿಂತೀನಿ, ಜೊತೆಲಿ ನಾನು ಉದ್ಧಾರನೂ ಆಗ್ತೀನಿ. ನೀವು ಮಾಂಸ ತಿಂದ್ರೆ ನಿಮ್ ಮುಂದಿನ ಜನ್ಮದಲ್ಲಿ ಏನಾಗ್ಬೇಕಾಗತ್ತೆ, ನರಕದಲ್ಲಿ ಜನ್ಮ ತಗೋಬೇಕು. ನೀವು ಪ್ರಾಣಿಗಳನ್ನ ಹೆಂಗೆ ಕೊಂದಾಕಿದಿರೋ ಅದೇ ತರ ನಿಮ್ಮನ್ನು ಕೊಲ್ತಾರೆ. ಮಂತ್ರ ಏನ್ ಗೊತ್ತಾ, ಮಾಂಸ ಅಂದ್ರೆ ಏನ್ ಗೊತ್ತಾ, ಅಂಶ, ನಂದೇ ಅಂಶ ನಾನ್ ತಿಂತಾ ಇದ್ದೀನಿ ಅಂತ ಅಷ್ಟೇ ಮಾಂಸ ಅನ್ನೋ ಶಬ್ದದ ಅರ್ಥ. ಇವಾಗ ನಾವು ನಿನ್ನನ್ನ ತಿಂತಾ ಇದ್ದೀನಿ, ನೀವು ನನ್ನನ್ನ ತಿನ್ನಿ, ಅದೇ ಮಾಂಸ. ನಾನ್ ಮಾಂಸ ತಿಂತಾ ಇದ್ದೀನಿ ಅಂದ್ರೆ ನನ್ನನ್ನ ನಾನೇ ತಿಂತಾ ಇದ್ದೀನಿ, ನನ್ನನ್ನ ಅವನಿಗೆ ತಿನ್ನಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದೀನಿ. ಇದೇ ವಿಚಾರ. ನೀವು ಯಾವುದೇ ಮಂತ್ರ, ಯಾವುದೇ ಪ್ರಾಣಿ ಬಲಿ ಎಲ್ಲೇ ಕೊಟ್ರೇನು ಕೂಡ ಆ ಪ್ರಾಣಿಗೆ ಏನ್ ಮಾಡ್ಬೇಕು, ನೀವ್ ಇದನ್ನ ಹೇಳ್ಬೇಕು, ನಿನ್ನನ್ನ ಉಪಯೋಗಿಸಿ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನನ್ನ ಉದ್ಧಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಅದೇ ತರ ನೀವು ನನ್ನನ್ನು ಉಪಯೋಗಿಸ್ಕೊಳ್ಳಿ ಅನ್ನೋದೇ ಅದರದ್ದು ವಿಚಾರ. ಆದರೆ ಯಜ್ಞದಲ್ಲಿ ಬಲಿ ಕೊಡೋ ಅಂತ ವಿಚಾರ ಏನಿದೆಯೋ ಶಾಸ್ತ್ರೋಕ್ತವಾಗಿ, ಅಲ್ಲಿ ಸರಿಯಾಗಿರುವಂತ ಪುರೋಹಿತರು, ಎಲ್ಲರಿಗೆ ಹಿತವನ್ನು ಬಯಸುವಂತ ನಿಜವಾದ ಬ್ರಾಹ್ಮಣರು, ಅವ್ರೇನ್ ಮಾಡ್ಬೇಕು, ಸರಿಯಾಗಿರೋ ಸತ್ಯನಿಷ್ಠರಾಗಿರುವಂತವರು ಅಂತ ಯಜ್ಞದಲ್ಲಿ ಬಲಿ ಕೊಟ್ಟಾಗ ಅವನು ಪುರೋಹಿತ, ಎಲ್ಲರಿಗೆ ಹಿತ ಬಯಸೋನು. ಎಲ್ಲ ಯಾರ್ಯಾರಿದಾರೋ ಈ ಜಗತ್ತಲ್ಲಿ, ಜೊತೆಯಲ್ಲಿ ದೇಹದಲ್ಲಿ ಯಾವ ಜೀವಾತ್ಮ ಇದೆಯೋ ಅದಕ್ಕೂ ಹಿತ ಬಯಸುವಂತ ವ್ಯಕ್ತಿಗಳೇನ್ ಮಾಡ್ತಾರೆ, ಆ ದೇಹದಲ್ಲಿರುವಂತ ಯಾವುದೇ ಪ್ರಾಣಿ ಇರ್ಬೋದು, ಅದು ಕುದುರೆ ಇರ್ಬೋದು, ಬೇರೆ ಇನ್ಯಾವುದೇ ಪ್ರಾಣಿ ಇರ್ಬೋದು, ಆ ಯಜ್ಞದಲ್ಲಿ ಸಮರ್ಪಣೆ ಮಾಡಿದ ತಕ್ಷಣ ಏನಾಗತ್ತೆ, ಅದಕ್ಕೆ ಈ ಒಂದು ಚಕ್ರ ಇದೆಯಲ್ವಾ, ಒಂದು ಜೀವ ಆದ್ಮೇಲೆ ಇನ್ನೊಂದು ದೇಹ ಪಡೆಯುವಂತ ಪ್ರಕ್ರಿಯೆಗಳಿಂದ ಬಿಡುಗಡೆ ಆಗಿ ನೇರವಾಗಿ ಇಲ್ಲ ಮನುಷ್ಯ ಜನ್ಮದಲ್ಲಿ ಪ್ರಾಪ್ತಿ ಆಗತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ದಿವ್ಯವಾಗಿರೋದು ಶರೀರ ಸಿಕ್ಕಿ ಭಗವಂತನ ಸೇವೆಯಲ್ಲಿ ತೊಡಗ್ಬಹುದು. ಅಂತ ಶಕ್ತಿ ಇರುವಂತ ವ್ಯಕ್ತಿಗಳು ಮಾತ್ರನೇ ಏನ್ ಮಾಡ್ಬೇಕಾಗಿತ್ತು, ಯಜ್ಞದಲ್ಲಿ ಪ್ರಾಣಿಗಳನ್ನ ಬಲಿ ಕೊಡ್ಬೇಕಾಗಿತ್ತು. ಅದಕ್ಕೆ ಈ ಯಜ್ಞಾಚರಣೆ ಮಾಡ್ಬೇಕು ಅಂತಾನೆ ಇವಾಗ ನಾವು ರಾಮಾಯಣದಲ್ಲೂ ನೋಡ್ತೀವಿ, ಶೃಂಗಿನ ಕರೆಸ್ತಾರೆ, ಕರೆಕ್ಟ್ ಅಲ್ವಾ? ದಶರಥ ಮಹಾರಾಜರು ಯಜ್ಞ ಮಾಡ್ಬೇಕಂದ್ರೆ ಯಾರನ್ನ ಕರೆಸಿದ್ದು, ಮುನಿಗಳು ಕರೆಸ್ತಾರೆ. ಮತ್ತೆ ವಿಶೇಷವಾಗಿ ಅವ್ರಿಗೆ ತಪಸ್ಸಿನ ಶಕ್ತಿ ಇರುತ್ತೆ, ಸುಮ್ನೆ ಏನಿರಲ್ಲ, ವಿಶೇಷ ಪಡ್ಕೊಂಡಿರ್ತಾರೆ ಅವರು, ಅದಕ್ಕಾಗಿ ಸಾಧನೆ ಮಾಡಿರ್ತಾರೆ. ಅಂತವ್ರ ಮುಖಾಂತರವಾಗಿ ಮಾತ್ರ ಒಬ್ಬ ವ್ಯಕ್ತಿ ಏನ್ ಮಾಡ್ಬೋದು, ಪ್ರಾಣಿಗಳನ್ನ ಯಜ್ಞದಲ್ಲಿ ಬಲಿ ಕೊಟ್ಟಾಗ ಅದು ಅವನನ್ನು ಉದ್ಧಾರ ಮಾಡುತ್ತೆ, ಆ ಪ್ರಾಣಿನೂ ಉದ್ಧಾರ ಮಾಡುತ್ತೆ, ಮತ್ತೆ ಆ ಯಜ್ಞದಲ್ಲಿ ಯಾರೆಲ್ಲ ಭಾಗವಹಿಸಿದ್ರೋ ಅವರೆಲ್ಲರನ್ನೂ ಕೂಡ ಉದ್ಧಾರ ಮಾಡುತ್ತೆ. ಆ ಯಜ್ಞದ ವಿಚಾರಗಳನ್ನೇ ಚಾನ್ಕಾಜಿ ಹತ್ರ ಏನ್ ಮಾಡಿದ್ರು, ಚೈತನ್ಯ ಮಹಾಪ್ರಭು ಚರ್ಚೆ ಮಾಡಿದ್ರು. ಅದರಿಂದ ಇವತ್ತೇನು ಪ್ರಾಣಿ ಬಲಿಗಳನ್ನ ಕೊಡ್ತಾ ಇದ್ದೀರೋ ಅದು ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಯಾರ್ಯಾರು ಅದಕ್ಕೆ ಸಹಕರಿಸ್ತಾರೋ ಅವ್ರನ್ನೆಲ್ಲರನ್ನೂ ಕೂಡ ನರಕದಲ್ಲೇ ಇಡಿಸುತ್ತೆ. ಇವತ್ತೇನು ಸರ್ಕಾರ ಇರ್ಬೋದು, ಅಧಿಕಾರಿಗಳಿರ್ಬೋದು, ಏನು ಲೈಸೆನ್ಸ್ ಕೊಟ್ಟು ಇದನ್ನೆಲ್ಲ ನಡೆಸ್ತಾ ಇದಾರಲ್ಲ, ಎಲ್ರಿಗೂ ಅದು ನರಕ ಸದೃಶ ಆಗುತ್ತೆ. ಮತ್ತೆ ಅದನ್ನ ಯಾರು ಎತ್ಕೊಂಡ್ ಬರ್ತಾರೋ, ಯಾರು ಅಡಿಗೆ ಮಾಡ್ತಾರೋ, ಯಾರು ತಿಂತಾರೋ, ಇಬ್ಬರಿಗೂ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಅದನ್ನೆಲ್ಲ ತಿಳುವಳಿಕೆ ಕೊಡೋದಕ್ಕಾಗಿದೆ ಬುದ್ಧಂದು ಅವತಾರ ಆಯ್ತು. ಅದಕ್ಕೆ ಬುದ್ಧ ತಕ್ಷಣ ಅದನ್ನ ನಿಲ್ಸೋದಕ್ಕೆ ಪ್ರಯತ್ನ ಪಟ್ರು. ಮತ್ತೆ ಇದು ನಾನು ಅವಾಗ್ಲೇ ಹೇಳ್ದಂಗೆ ಇದು ಬರೀ ಭಾರತದಲ್ಲ, ಇವತ್ತು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವತ್ತು ಈ ಒಂದು ಬುದ್ಧ ತತ್ವಗಳನ್ನ ಪ್ರಚಾರದಲ್ಲಿ ತೊಡಗಿದ್ದಾರೆ. ಯಾಕೆಂದ್ರೆ ಅಲ್ಲಿ ಇನ್ನೂ ವಿಚಿತ್ರವಾಗಿ ಇವತ್ತು ಕೂಡ ಜನ ಇದ್ದಾರೆ, ಅವ್ರಿಗೆ ಅರ್ಥನೇ ಮಾಡಕ್ ಆಗ್ತಾ ಇಲ್ಲ, ಅದು ಸಮಸ್ಯೆ. ಇವಾಗ ಮುಂದಿಂದು ಯಾರು ಓದ್ತೀರಾ?
ಯಾರು ಓದ್ಬಹುದು? ವಿನೋದ್ ಪ್ರಭು ಓದ್ಬೋದಾ? ನಿಮ್ಮ ಹತ್ರ ಪುಸ್ತಕ ಇಟ್ಕೊಂಡಿದ್ದೀರಾ ವಿನೋದ್ ಪ್ರಭು? ವಿನೋದ್ ಪ್ರಭು ಓದ್ಬೋದು, ಇಲ್ಲಾಂದ್ರೆ ರಾಮಚಂದ್ರ ಪ್ರಭು ಓದ್ತೀರಾ? ಬೇರೆ ಯಾರು ಓದ್ತೀರಾ? ಪ್ರಭು ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ, ಓದಿ ಪ್ರಭು. ಹಾ ಸರಿ. ಪ್ರಭು ಇವಾಗ ಕೇಳಿಸ್ತಾ ಇಲ್ಲ. ಹಾ ಪ್ರಭು ಒಂದು ನಿಮಿಷ ಪ್ರಭು, ಕಾರ್ಯ ತಪ್ಪದ್, ನಾನು ಸುಮ್ಮನೆ ಶ್ರವಣ ಮಾಡ್ತಾ ಇದ್ದೆ, ಬುಕ್ ಓಪನ್. ವಾಸ್ತವವಾಗಿ ಭಗವಾನ್ ಬುದ್ಧ ಅಲ್ಲಿಂದ ಓದಿ ಪ್ರಭು. ಹಾ ಸರಿ ಪ್ರಭು. 157ನೇ ಪುಟ. ವಾಸ್ತವವಾಗಿ ಭಗವಾನ್ ಬುದ್ಧನ ತತ್ವವನ್ನು ನಾಸ್ತಿಕ ತತ್ವವೆಂದು ಗುರುತಿಸಲ್ಪಟ್ಟಿದೆ. ದೇವೋತ್ತಮ ಪರಮ ಪುರುಷನನ್ನು ಅದು ನಂಬುವುದಿಲ್ಲ. ಬೌದ್ಧ ಧರ್ಮವು ವೇದಗಳ ಸಾರ್ವಭೌಮತ್ವವನ್ನು ನಿರಾಕರಿಸುವುದೇ ಅದಕ್ಕೆ ಕಾರಣ. ಆದರೆ ಇದು ಭಗವಂತನು ವಾಸ್ತವವನ್ನು ಮುಚ್ಚಿಡುವ ಉಪಾಯ ಕ್ರಿಯೆ ಮಾತ್ರ. ಭಗವಾನ್ ಬುದ್ಧನು ದೇವೋತ್ತಮ ಪರಮ ಪುರುಷನ ಅವತಾರವಾಗಿದ್ದಾನೆ. ಆಗಿರುವಾಗ ವೇದಜ್ಞಾನದ ಮೂಲ ಪ್ರತಿಪಾದಕನೇ ಆತ. ಅವನು ವೈದಿಕ ತತ್ವವನ್ನು ನಿರಾಕರಿಸುವುದು ಸಾಧ್ಯವೇ ಇಲ್ಲ. ಆದರೆ ಅವನು ವೇದಗಳನ್ನು ಮೇಲುಮೇಲೆ ನಿರಾಕರಿಸಲು ಕಾರಣ ಸುರದ್ವಿಷರು ಅಥವಾ ಅಸುರರು ದೈವಭಕ್ತರ ಯಾವತ್ತಿನ ವೈರಿಗಳಾಗಿದ್ದು ವೇದ ಗ್ರಂಥಗಳ ಆಧಾರದಿಂದಲೇ ಗೋಹತ್ಯೆ ಅಥವಾ ಪ್ರಾಣಿ ಹತ್ಯೆಯನ್ನು ಸಮರ್ಥಿಸುತ್ತಿದ್ದುದು. ಈಗ ಇದೇ ಕೆಲಸವನ್ನು ಆಧುನೀಕರಣಗೊಂಡು ಸನ್ಯಾಸಿಗಳು ಮಾಡುತ್ತಿದ್ದಾರೆ. ಅದಕ್ಕಾಗಿಯೇ ಭಗವಾನ್ ಬುದ್ಧನು ವೇದಗಳ ಸಾರ್ವಭೌಮತ್ವವನ್ನು ಸಾರಾಸಗಟಾಗಿ ತಿರಸ್ಕರಿಸಬೇಕಾಗಿ ಬಂತು. ಇದೊಂದು ಕೇವಲ ತಾಂತ್ರಿಕ ಉಪಾಯ. ಹಾಗಲ್ಲವಾಗಿದ್ದರೆ ಬುದ್ಧನನ್ನು ಭಗವಂತನ ಅವತಾರವೆಂದು ಒಪ್ಪಿಕೊಳ್ಳಲಾಗುತ್ತಿರಲಿಲ್ಲ. ವೈಷ್ಣವ ಆಚಾರ್ಯನಾದ ಜಯದೇವನಂತಹ ಕವಿಗಳ ಆಧ್ಯಾತ್ಮಿಕ ಗೀತೆಗಳಲ್ಲಿ ಬುದ್ಧನನ್ನು ಆರಾಧಿಸಲಾಗುತ್ತಿರಲಿಲ್ಲ. ಭಗವಾನ್ ಬುದ್ಧನು ವೇದಗಳ ಮೂಲಭೂತ ತತ್ವಗಳನ್ನು ತತ್ಕಾಲಕ್ಕೆ ಹೊಂದಿಕೆಯಾಗುವಂತೆ ಬೋಧಿಸಿದನು. ಶಂಕರಾಚಾರ್ಯರು ಮಾಡಿದ್ದು ಹಾಗೆಯೇ. ವೇದಗಳ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದೇ ಬುದ್ಧನ ಉದ್ದೇಶವಾಗಿತ್ತು. ಆದುದರಿಂದಲೇ ಭಗವಾನ್ ಬುದ್ಧ ಮತ್ತು ಆಚಾರ್ಯ ಶಂಕರರು ದೇವಾಸ್ತಿಕ್ಯದ ಮಾರ್ಗವನ್ನು ತೆರೆದರು. ವೈಷ್ಣವ ಆಚಾರ್ಯರು, ಅದರಲ್ಲೂ ಮುಖ್ಯವಾಗಿ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವದ್ಧಾಮಕ್ಕೆ ಹಿಂದಿರುಗುವ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಜನತೆಯನ್ನು ಮುನ್ನಡೆಸಿದರು. ಪ್ರಭು ಈ ಪ್ಯಾರಾದಲ್ಲಿ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಬುದ್ಧ ಸಾಕ್ಷಾತ್ ಭಗವಂತನ ಅವತಾರ. ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ ವೇದಿಷ್ಠ ಸರ್ವೈರಹಮೇವ ವೇದ್ಯ ಅನ್ನುವಂಥ ತತ್ವವನ್ನ ಅಸುರರು ಎಂದಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಅವರ ಸಹಜ ಸ್ವಭಾವ. ಅವರೇನಂದ್ರೆ ನಾನೇ ಈಶ್ವರ, ಎಲ್ಲ ನನ್ನಿಂದಾನೇ ನಡೆಯುತ್ತೆ ಅನ್ನುವಂಥದ್ದೊಂದು ವಿಚಾರನ ಈ ಗುಣತ್ರಯ ವಿಭಾಗ ಯೋಗದಲ್ಲಿ ಕೊಟ್ಟಿದ್ದಾನೆ ಭಗವಂತ. ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿ ಅವರು ತಮ್ಮನ್ನು ತಾವೇ ದೇವತೆಗಳು ಅಥವಾ ದೇವರು ಅಂತ ಕರ್ಕೊಳ್ಳುವಂತ ಒಂದು ಪ್ರವೃತ್ತಿಗೆ ತೊಡಗ್ತಾರೆ. ಮತ್ತೆ ಎಲ್ಲ ವೈದಿಕ ವಿಧಿವಿಧಾನಗಳನ್ನ ದೂರೀಕರಿಸಿ ತಮ್ಮ ಇಚ್ಛೆಯಂತೆ ತಮ್ಮ ಮನಸ್ಸಿಗೆ ಬಂದಂತೆ ಕಾರ್ಯಗಳನ್ನ ಮಾಡ್ತಾರೆ. ಜೊತೆಗೆ ಅವ್ರು ಮಾಡ್ತಕ್ಕಂಥ ಅನಾಚಾರಗಳಿಗೆ ವೈದಿಕದ ಒಂದು ಸಪೋರ್ಟ್, ವೇದದಲ್ಲಿ ಈ ರೀತಿ ಹೇಳಿದೆ, ನಾವು ಅದನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತ. ಆದರೆ ವೇದದ ಮೂಲ ಉದ್ದೇಶಗಳನ್ನ ಅವರು ಎಂದಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಇಂಥ ಒಂದು ವ್ಯಕ್ತಿಗಳ ಸಮಾಜ, ಇಲ್ಲಿ ಆಚಾರ್ಯರು ಅಂತ ಅನ್ನಿಸ್ಕೊಂಡಿದ್ದವರು ಆ ಕಾಲಕ್ಕೆ ಅವರು ಸಹ ಇದೇ ರೀತಿ ಒಂದು ದುಷ್ಟ ಕಾರ್ಯದಲ್ಲಿ ತೊಡಗಿದ್ರು. ಪ್ರಾಣಿಗಳನ್ನ ಬಲಿ ಕೊಡಬೇಕು ಅನ್ನೋದು ಮೂಲ ಉದ್ದೇಶ ವೇದಗಳಲ್ಲಿ ಕೊಟ್ಟಿದ್ದಾರೆ. ಪುರುಷ ಸೂಕ್ತದಲ್ಲೂ ಬಂದಿದೆ ಅದು. ಆಡು ಮತ್ತೆ ಅಶ್ವಗಳು ಎಲ್ಲ ಭಗವಂತನಿಂದ ಉತ್ಪತ್ತಿ ಆದವು. ಅದು ಯಜ್ಞಗಳಲ್ಲಿ ಸಮರ್ಪಣೆ ಆಗೋದಕ್ಕೋಸ್ಕರವಾಗಿ ಹುಟ್ಟಿದೆ ಅಂತ ಕೊಟ್ಟಿದ್ದಾರೆ. ಈ ಅಶ್ವಮೇಧ ಯಜ್ಞ ಇವೆಲ್ಲ ಮಹಾನ್ ರಾಜರು ಚಕ್ರವರ್ತಿಗಳು ಅನ್ನಿಸ್ಕೊಂಡವ್ರು ಸಹ ಮಾಡಿದ್ದಾರೆ. ಆದ್ರೆ ವೇದಗಳನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಅದೊಂದು ತತ್ವತಃ ಅಂತ ಭಗವಂತ ಏನ್ ಹೇಳ್ತಾನೆ, ತನ್ನ ಒಂದು ಪ್ರತಿಯೊಂದು ಕಾರ್ಯ ಮತ್ತೆ ತಾನು ಕೊಟ್ಟಿರ್ತಕ್ಕಂಥ ವಿಚಾರಗಳು, ತನ್ನ ಹುಟ್ಟು ಪ್ರತಿಯೊಂದನ್ನು ತಾತ್ವಿಕವಾಗಿ ಅರ್ಥ ಮಾಡ್ಕೋಬೇಕು ಅಂತ. ಇಲ್ಲಿ ಅಶ್ವ ಅಂತಂದ್ರೆ ನಮ್ಮ ಇಂದ್ರಿಯಗಳು ಪ್ರಭು. ಅಶ್ವದ ಮೇಧ ಅಂತಂದ್ರೆ ಅದರ ಮೂಲ ಅಂದ್ರೆ ಮನಸ್ಸು. ಅದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಬುದ್ಧಿ.
ಈ ರೀತಿ ನಮ್ಮ ಇಂದ್ರಿಯಗಳಿಗೆ ಮೂಲವಾಗಿರ್ತಕ್ಕಂಥ ಏನು ಪ್ರವೃತ್ತಿಯ ಮೂಲ ಕಾರಣ ಮನಸ್ಸು ಬುದ್ಧಿ ಅನ್ನೋದೇನಿದೆ ಅದನ್ನ ಅಗ್ನಿಯಲ್ಲಿ ಆಹುತಿ ಮಾಡಬೇಕು. ಅಗ್ನಿ ಅಂತಂದ್ರೆ ಸಾಕ್ಷಾತ್ ಭಗವಂತನನ್ನೇ ಹೇಳ್ತಾರೆ. ಈಶೋಪನಿಷತ್ತಲ್ಲಿ ಬರುತ್ತಲ್ವಾ, ಅಗ್ನೇ ನಯ ಸುಪಥ ರಾಯೇ ಅಂತ ಕಡೆಯದಲ್ಲಿ ಬರುತ್ತೆ ಪ್ರಭು. ಅಲ್ಲಿ ಭಗವಂತನ ಅಗ್ನಿ ಅಂತಾನೆ ಕರೆದಿದ್ದಾರೆ. ಅಂದ್ರೆ ಆ ಅಗ್ನಿಯಲ್ಲಿ ನಮ್ಮ ಮನಸ್ಸು ಬುದ್ಧಿ ಅಹಂಕಾರಗಳನ್ನ ತೊಡಗಿಸ್ಬೇಕು, ನಮ್ಮ ಇಂದ್ರಿಯಗಳನ್ನು. ಇದನ್ನ ನಾವು ಭಕ್ತಿ ಪಂಥದಲ್ಲಿ ನಮಗೆ ಏನು ನವವಿಧ ಭಕ್ತಿಗಳನ್ನು ಕೊಟ್ಟಿದ್ದಾರೋ ಅದನ್ನ ಅನುಸರಣೆ ಮಾಡೋದಕ್ಕೆ ಪೂರ್ವಾಚಾರ್ಯರು ಅಂತ ಅಂದ್ರೆ ಯಾರು, ಇವರು ಅಂಬರೀಷ್ ಮಹಾರಾಜ. ಇವರು ತಮ್ಮ ಒಂದು ಜೀವನದಲ್ಲಿ ತಮ್ಮ ಸಕಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾ ಇದ್ರು. ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಏನೆಲ್ಲ ಇದೆಯೋ ಅದನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾ ಇದ್ರು. ಅಂದ್ರೆ ಆ ಭಗವಂತನ ಸೇವೆನೇ, ಆ ಭಗವಂತನೇ ಅಗ್ನಿ, ಅವನಲ್ಲಿ ಇದನ್ನ ಸಮರ್ಪಣೆ ಮಾಡ್ತಾ ಇದ್ರು. ಇದು ಮೂಲ ಉದ್ದೇಶ. ಅದನ್ನ ಚೈತನ್ಯ ಮಹಾಪ್ರಭುಗಳು ನಮ್ಗಿಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಮರ್ತಿರ್ತಕ್ಕಂಥವ್ರು, ಈ ಮೂಲ ಉದ್ದೇಶನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ನಾನಾ ವಿಧವಾದ ಪ್ರಾಣಿ ಹಿಂಸೆಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭು. ಥ್ಯಾಂಕ್ಸ್ ಪ್ರಭು, ತುಂಬಾ ಚೆನ್ನಾಗಿ ಪ್ರಭುಪಾದರ ಭಾವರ್ತನ ತಿಳುವಳಿಕೆ ಕೊಟ್ರಿ. ಇಲ್ಲಿ ತುಂಬಾ ಮುಖ್ಯ ಆಗಿ ಬುದ್ಧನ ಅವತಾರದಲ್ಲಿ ಬುದ್ಧ ಏನ್ ಮಾಡಿದ್ದಾರೆ, ವೇದಗಳನ್ನ ನಿರಾಕರಿಸಿದ್ರು, ಮತ್ತೆ ಭಗವಂತನನ್ನು ಕೂಡ ನಿರಾಕರಿಸಿದ್ರು. ಅದರಿಂದಾನೇ ಬುದ್ಧನ ವಿಚಾರ ಏನಿದೆ ಅಂದ್ರೆ ಅದನ್ನ ಶೂನ್ಯವಾದ ಅಂತ ಕರೀತಾರೆ. ಯಾವುದು ಇಲ್ಲ, ಯಾವುದನ್ನು ನಂಬೇಡಿ ಅನ್ನೋದೇ ವಿಚಾರ. ಯಾವುದನ್ನು ಒಪ್ಕೋಬೇಡಿ. ಇಲ್ಲಿ ಆತ್ಮನೂ ಇಲ್ಲ, ದೇಹನೂ ಇಲ್ಲ, ಪ್ರಪಂಚನೂ ಇಲ್ಲ, ಏನೂ ಇಲ್ಲ. ಯಾವುದನ್ನು ಒಪ್ಕೋಬೇಡಿ. ಯಾವುದರಿಂದನೂ ಕೂಡ ಒಬ್ಬ ವ್ಯಕ್ತಿಗೆ ಸುಖ ಸಿಗಲ್ಲ. ಸುಖ ಎಲ್ಲಿ ಸಿಗುತ್ತೆ? ಸುಖ ಒಂದೇ ಕಡೆ ಸಿಗೋದು, ಬುದ್ಧಂ ಶರಣಂ ಗಚ್ಚಾಮಿ. ನನ್ ಮಾತು ಕೇಳಿ ನನ್ನನ್ನ ನೀವು ಧ್ಯಾನ ಮಾಡಿ. ಶೂನ್ಯವಾದ, ಅದಕ್ಕೆ ಇದನ್ನ ಶೂನ್ಯವಾದ ಅಂತಾನೆ ಕರೀತಾರೆ. ಅದರಿಂದ ಭಗವಂತ ಬುದ್ಧನಾಗಿ ಇದನ್ನ ಹೇಳಿದ್ರ ಅಂದ್ರೆ ಖಂಡಿತವಾಗ್ಲೂ ಇಲ್ಲ, ಅದು ಮೇಲ್ನೋಟಕ್ ಮಾತ್ರನೇ ಹೇಳಿದ್ದು. ಆದ್ರೆ ವಿಚಾರ ಏನಪ್ಪಾ ಅಂದ್ರೆ, ಮುಂದೆ ಭಗವಂತ ಚೈತನ್ಯ ಮಹಾಪ್ರಭುವಾಗಿ ಬಂದು ಜೀವನದ ಪರಮ ಉದ್ದೇಶ ಆಗಿರೋದು ಏನು, ಮತ್ತೆ ಯಾವ್ದ್ರಿಂದ ಒಬ್ಬ ವ್ಯಕ್ತಿಗೆ ಸುಖ ಸಿಗುತ್ತೆ, ಮತ್ತೆ ಭಗವಂತನ ಜೊತೆ ಯಾವ ತರ ಸಂಬಂಧ ಗಳಿಸ್ಬೇಕು ಅಂತ ಯಥಾವತ್ತಾಗಿ ಗುರು ಪರಂಪರೆ ಮುಖಾಂತರವಾಗಿ ಅದನ್ನ ಯಾವ ತರ ತಿಳುವಳಿಕೆ ಪಡಿಬೇಕು ಅಂತಾನ ಇಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇವಾಗ ಕಡೆ ಪ್ಯಾರ ಒಂದೇ ಒಂದು 2 ನಿಮಿಷ ನಾನೇ ಓದ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಂಬ. ಭಗವಾನ್ ಬುದ್ಧನ ಅಹಿಂಸಾ ತತ್ವದಲ್ಲಿ ಈಗ ಜನರು ಆಸಕ್ತಿ ವಹಿಸುತ್ತಿರುವುದು ನಮಗೆ ಪರಮ ಸಂತೋಷವನ್ನುಂಟು ಮಾಡಿದೆ. ಆದರೆ ಈ ಜನರ ಅಹಿಂಸಾ ತತ್ವವನ್ನು ನಿಜಕ್ಕೂ ಗಂಭೀರವಾಗಿ ತೆಗೆದುಕೊಂಡು ಕಸಾಯಿಖಾನೆಗಳನ್ನು ಸಂಪೂರ್ಣವಾಗಿ ಮುಚ್ಚಿಸಬಲ್ಲರೆ? ಹಾಗೆ ಮಾಡದಿದ್ದರೆ ಅವರ ಅಹಿಂಸಾ ತತ್ವ ಯಾವ ಅರ್ಥವೂ ಇಲ್ಲ. ಕಲಿಯುಗದ 5000 ವರ್ಷಗಳ ಹಿಂದಿನ ಆರಂಭಕ್ಕೆ ಸ್ವಲ್ಪ ಮುಂಚಿನ ಕಾಲದಲ್ಲಿ ಶ್ರೀಮದ್ ಭಾಗವತ ರಚನೆಯಾಗಿದೆ. ಭಗವಾನ್ ಬುದ್ಧನು ಅವತರಿಸಿದ್ದು ಸುಮಾರು 2600 ವರ್ಷಗಳ ಹಿಂದೆ. ಪ್ರಭುಪಾದರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ಏನ್ ಹೇಳ್ತಾ ಇದ್ದಾರೆ, ಇವತ್ತು ಅಹಿಂಸಾ ತತ್ವದ ಬಗ್ಗೆ ಎಲ್ರೂ ಮಾತಾಡ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಅಹಿಂಸಾ ತತ್ವನ ಎಲ್ರೂ ಆಚರಣೆ ಮಾಡಕ್ ಸಾಧ್ಯ ಇದೆಯಾ? ಮತ್ತೆ ಒಂದ್ ಕಡೆ ಅಹಿಂಸಾ ತತ್ವ ಮಾತಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ದೊಡ್ಡ ದೊಡ್ಡ ಕಸಾಯಿ ಖಾನೆಗಳನ್ನ, ಫ್ಯಾಕ್ಟ್ರಿಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ರಿಗಳ ತರ ನಡೆಸ್ತಾ ಇದ್ದಾರೆ. ಹಸುಗಳನ್ನ ಸಾಕೋದು, ಈ ಕುರಿಗಳನ್ನ ಸಾಕೋದು ಒಂಥರ ಫ್ಯಾಕ್ಟ್ರಿ ತರ ಮಾಡ್ಕೊಂಡಿದ್ದಾರೆ. ಮತ್ತೆ ಇವಾಗ ನಾವು ನೋಡ್ತೀವಿ, ಈ ಕೋಳಿಗಳನ್ನ ಸಾಕ್ತಾ ಇದ್ದಾರೆ. ಈ ಕೋಳಿ ಫಾರಮ್ದು ಇದು ಲಕ್ಷ ಕೋಟಿ ಕೋಳಿಗಳು ಎಷ್ಟು ಒಂದು ದಿನಕ್ಕೆ ಅದನ್ನ ಹಿಂಸೆ ಮಾಡಿ ಸಾಯಿಸ್ತಾ ಇದ್ದಾರೆ. ಇವತ್ತು ಇದೆಲ್ಲ ನಡೀತಾ ಇದೆ. ಅದೆಲ್ಲ ಆಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಒಂದ್ ಕಡೆ ಮಾತಾಡ್ತಾ ಇದ್ದಾರೆ, ಆದ್ರೆ ಇನ್ನೊಂದ್ ಕಡೆ ಅದಕ್ಕೆ ಹಿಂಸೆಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಇದೆಲ್ಲ ಕಲಿಯುಗದ ಪ್ರಭಾವದಲ್ಲಿ ಇದೇ ಪ್ರಕಾರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇದರ ಒಂದು ವಿಚಾರ ಇಲ್ಲಿ ಹೇಳಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಬುದ್ಧನ ಅವತಾರ ಆಗಿದ್ದು 2600 ವರ್ಷಗಳ ಹಿಂದೆ, ಶ್ರೀಮದ್ ಭಾಗವತ ರಚನೆ ಮಾಡಿದ್ದು 5000 ವರ್ಷಗಳ ಹಿಂದೆ. ನೋಡಿ, 5000 ವರ್ಷಗಳ ಹಿಂದೆ, ಮುಂದೆ 2500 ವರ್ಷಗಳಾದ್ಮೇಲೆ ಬುದ್ಧನ ಅವತಾರ ಆಗುತ್ತೆ ಅನ್ನೋದನ್ನ ಭವಿಷ್ಯವಾಣಿ ನುಡಿದಿದ್ದಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಭಗವಾನ್ ಬುದ್ಧನ ಅವತರಿಸಿದ್ದು ಸುಮಾರು 2600 ವರ್ಷಗಳ ಹಿಂದೆ. ಆದ್ರೆ ಶ್ರೀಮದ್ ಭಾಗವತ ಬುದ್ಧನ ಬಗ್ಗೆ ಅವನು ಅವತರಿಸುವ ಮೊದಲೇ ಉಲ್ಲೇಖವಾಗಿದೆ. ಪಾರದರ್ಶಿಕೆಯಾದ ಈ ಗ್ರಂಥದ ಅಧಿಕೃತತೆ ಇಂತಹ ಮಟ್ಟದ್ದು. ತುಂಬಾ ಚೆನ್ನಾಗಿ ನಾವು ಅರ್ಥ ಮಾಡ್ಬೇಕು. ನಾವು ಭಾಗವತವನ್ನ ಕೈಯಲ್ಲಿ ಇಟ್ಟಿದ್ದೀವಿ. ಭಾಗವತ ಯಾವ ತರ ಒಂದು ಅದ್ಭುತ ಆಗಿರೋದು ಶಾಸ್ತ್ರ ಗ್ರಂಥ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಇದರಿಂದ ಗೊತ್ತಾಗುತ್ತೆ. ಯಾಕೆಂದ್ರೆ ಇದರಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೋ ಅದು ಪರಿಪೂರ್ಣ ಆಗಿರೋದು, ಅದರಲ್ಲಿ ಸುಳ್ಳಿರಲ್ಲ.
ಊಹಾತ್ಮಕ ವಿಚಾರಗಳಿರಲ್ಲ. 5,000 ವರ್ಷಗಳ ಹಿಂದೆ ಭಗವಂತ ಅವತಾರ ತಗೊಳ್ಳುವಂತ ಬುದ್ಧನ ಅವತಾರದ್ದು ಕೂಡ ವರ್ಣನೆನ ಮುಂಚಿತವಾಗಿ ಕೊಟ್ಟಿದ್ರು, ಅದು ಅದೇ ಪ್ರಕಾರವಾಗಿ ನಡೆದಿದೆ. ಅದರಿಂದ ಇಲ್ಲೇನ್ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಶ್ರೀಮದ್ ಭಾಗವತದಲ್ಲಿ ಇಂಥ ಅನೇಕ ಭವಿಷ್ಯವಾಣಿಗಳಿವೆ ಮತ್ತು ಕಾಲ ಕಾಲಕ್ಕೆ ಅವು ಸತ್ಯವಾಗಿ ಪರಿಣಮಿಸುವೆ. ದೋಷಯುಕ್ತವಾದ ಭ್ರಮಾತೀತವಾದ ಹೆಡ್ಲೈನ್, ಇದೆಲ್ಲ ಹೆಡ್ಲೈನ್ ಹಾಕೊಂಬಿಡಿ. ಶ್ರೀಮದ್ ಭಾಗವತದ ಬಗ್ಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇದು ದೋಷಯುಕ್ತವಾಗಿರೋದು, ಭ್ರಮಾತೀತವಾದ ಮೋಸಗಾರಿಕೆ ಅಪರಿಪೂರ್ಣತೆಗಳಿಂದ ಮುಕ್ತವಾದ ಶ್ರೀಮದ್ ಭಾಗವತ ಪ್ರಶ್ನಾತೀತ ಪ್ರಾಮಾಣ್ಯವನ್ನು ಈ ಅಂಶಗಳು ಸೂಚಿಸುತ್ತವೆ. ಅದರಿಂದ ಶ್ರೀಮದ್ ಭಾಗವತದಲ್ಲಿ ಹೇಳಿರೋದು ಪರಿಪೂರ್ಣವಾಗಿರುತ್ತೆ, ಅದರಲ್ಲಿ ಯಾವುದೇ ತರ ದೋಷ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ತಪ್ಪು ಮಾಡುವುದು, ಭ್ರಮಾಧೀನವಾಗುವುದು, ಮೋಸ ಮಾಡುವುದು ಮತ್ತು ಅಪರಿಪೂರ್ಣ ಇಂದ್ರಿಯಗಳನ್ನು ಹೊಂದಿರುವುದು ಬದ್ಧಾತ್ಮರೆಲ್ಲರ 4 ದೋಷಗಳಾಗಿವೆ. ಆದುದರಿಂದಲೇ ಮುಂದೆಂದೋ ಸಂಭವಿಸಬಹುದಾದ ಸಂಗತಿಗಳನ್ನು ಶ್ರೀಮದ್ ಭಾಗವತದಲ್ಲಿ ಪೂರ್ವಭಾವಿಯಾಗಿ ಕಾಣಲಾಗಿದೆ ಮತ್ತು ಮುನ್ನುಡಿಯಲಾಗಿದೆ. ಅದರಿಂದ ಮುಂದೆ ಯಾವ್ದ್ಯಾವ್ದೋ ಸಂಗತಿಗಳು, ಘಟನೆಗಳು ಏನೆಲ್ಲ ನಡೆಯುತ್ತೆ, ಕಲಿಯುಗ ಅಂದ್ರೆ ಯಾವ ತರ ಇರುತ್ತೆ, ಕಲಿಯುಗದ ಜನರು ಯಾವ ತರ ಇರ್ತಾರೆ, ಕಲಿಯುಗದಲ್ಲಿ ಏನೆಲ್ಲ ಸಮಸ್ಯೆಗಳೆಲ್ಲ ಸಿಕ್ಕಾಕೊಳ್ಳುತ್ತೆ, ಮತ್ತೆ ಆ ಸಮಸ್ಯೆಗಳಿಗೆ ಪರಿಹಾರನೂ ಕೂಡ ಈ ಶ್ರೀಮದ್ ಭಾಗವತದಲ್ಲಿ ಮಾತ್ರನೇ ಕೊಟ್ಟಿದೆ. ಅದರಿಂದ ಶ್ರೀಮದ್ ಭಾಗವತವನ್ನ ನಾವು ಚೆನ್ನಾಗಿ ಅಧ್ಯಯನ ಮಾಡಿ ಅದರಲ್ಲಿ ಹೇಳಿರೋ ಪ್ರಕಾರವಾಗಿ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿ ಅವನು ಜೀವನದಲ್ಲಿ ಉದ್ಧಾರ ಆಗ್ತಾನೆ ಹೊರತು ಬೇರೆ ಇನ್ಯಾವುದ್ರಿಂದಲೂ ಕೂಡ ನಾವು ನಮ್ಮ ಜೀವಾತ್ಮನ, ನಮ್ಮನ್ನ ನಾವು ಉದ್ಧಾರ ಮಾಡೋದಿಕ್ಕೆ ದಾರಿ ಬೇರೆ ಯಾವುದು ಇಲ್ಲವೇ ಇಲ್ಲ. ಒಂದೇ ಶ್ರೀಮದ್ ಭಾಗವತಂ ಮತ್ತೆ ಪರಂಪರೆ. ಮತ್ತೆ ಅಂತ ಶ್ರೀಮದ್ ಭಾಗವತದಲ್ಲಿ ಏನು ಭಗವಂತನ ಅವತಾರ ರೂಪದಲ್ಲಿ ಏನು ನಮ್ಗೆ ಆ ಒಂದು ವಿಚಾರ, ನಾಮದ ವಿಚಾರ ಕೊಟ್ಟಿದಾರೋ, ಆ ಹರಿನಾಮನೇ ನಮ್ಮನ್ನ ಏನ್ ಮಾಡುತ್ತೆ, ಉದ್ಧಾರ ಮಾಡುತ್ತೆ. ಈ ಭಾವನ ನಾವು ಮುಗಿಸಿದೀವಿ. ನಾಳೆ ನಾವೇನ್ ಮಾಡೋಣ, 25ನೇ ಶ್ಲೋಕನ ನಾವು ನೋಡೋಣ. ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜೈ. ಇದ್ರಲ್ಲಿ ಏನಾದ್ರೂ ಟೇಕ್ ಅವೇ ಇದ್ರೆ, ಇಲ್ಲ ಏನಾದ್ರೂ ನಿಮ್ಗೆ ಪ್ರಶ್ನೆಗಳಿದ್ರೆ ದಯವಿಟ್ಟು 1-2 ನಿಮಿಷದಲ್ಲಿ ಕೇಳಿ. ಅದನ್ನ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮತ್ತೆ ಹೇಳಿ. ಪ್ರಭು, ನೀವು ಈಗ ಅದೇ ಇದೆಲ್ಲ ವಧೆ ಮಾಡ್ತೀವಿ ನಾವು ಅಂತ ಹೇಳಿದಿರಲ್ವಾ? ಸೊ ಇಲ್ಲಿ ಮನೆ ದೇವ್ರು ಊರಬ್ಬ ಅಂತೆಲ್ಲ ಮಾಡಿ ದೇವ್ರನ್ನ ಕರ್ಕೊಂಡ್ ಬರುವಾಗ ಅವ್ರ ಮುಂದೆನೆ ಕೋಳಿನ ಮೇಕೆನೆಲ್ಲ ಬಲಿ ಕೊಡ್ತಾರೆ. ಸೊ ನಮ್ಮ ಅಕ್ಕಪಕ್ಕ ಇರೋರೆಲ್ಲಾನು ಆತರನು ಮಾಡ್ತಾರೆ. ನಾವು ಅವ್ರಿಗೆ ಹೇಳಕ್ ಹೋಗುದ್ರೆ ಅದು ಪಾಪ ಅಂತರ ಹೇಳ್ಬಾರ್ದು, ದೇವ್ರು ಕೋಪ ಮಾಡ್ಕೊಂತಾರೆ, ಆ ತರ ವಿಚಾರಗಳೆಲ್ಲ ಮಾತಾಡ್ತಾರೆ ಪ್ರಭು. ಸೊ ಇದನ್ನ ನಾವ್ ಹೆಂಗ್ ನೋಡೋದು? ಆ ದೇವತೆಗಳೆಲ್ಲ ಅವ್ರು ಭಗವಂತ ಎಲ್ಲ ಇದೆಲ್ಲ ಕೇಳ್ತಾರ, ಈ ತರ ಬಲಿ ಕೊಡ್ಬೇಕು ನಾವೆಲ್ಲ ಬರುವಾಗ, ಆ ತರ ಏನಾದ್ರು ವಿಚಾರಗಳು ಇದೆಯಾ ಪ್ರಭು? ಯಾಕಂದ್ರೆ ಒಂದು ಊರೇ ಈ ತರ ಮಾಡುತ್ತಂದ್ರೆ, ಒಬ್ರಿಬ್ರು ಮಾಡಿದ್ರೆ ಏನೋ ಅವ್ರದ್ದು ಸಂಶಂಗ್ ಮಾಡ್ತಾರೆ ಅಂತ, ಈ ಇಡೀ ಊರೇ ಹಂಗ್ ಮಾಡುತ್ತೆ ಊರಪ್ಪ ಅಂತ. ದೇವ್ರನ್ನ ಸ್ಟ್ರೀಟ್ ಕರ್ಕೊಂಡ್ ಬರ್ತಾರೆ, ಅವ್ರ ಮುಂದೆನೆ ಹಿಟ್ಟಿ ಇದೆಲ್ಲ ಬಲಿ ಮಾಡ್ತಾರೆ. ಸೊ ಇದನ್ನ ನಾವು ಹೆಂಗ್ ತಗೊಳ್ಳೋದು ಪ್ರಭು? ಇದು ಕರೆಕ್ಟಾ? ಅದೆಲ್ಲ ಬಲಿ ಮಾಡಿ ಅದನ್ನ ಅಡಿಗೆ ಮಾಡಿ ಅವರು ರಿಲೇಷನ್ಸ್ ಎಲ್ಲ ಕರ್ದಿ ಎಲ್ಲ ಊಟ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಸೊ ಇದನ್ನ ನಾವ್ ಹೆಂಗ್ ತಗೊಳ್ಳೋದು? ಹರೇ ಕೃಷ್ಣ ಪ್ರಭು. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಾತಾಜಿ. ಯಾರಾದ್ರೂ ಉತ್ತರ ಕೊಡ್ತೀರಾ ಇದಕ್ಕೆ? ಆಮೇಲೆ ನಾನು ಹೇಳ್ತೀನಿ ಇದು ಶಾಸ್ತ್ರದಲ್ಲಿ ಏನ್ ಹೇಳ್ತಾ ಇದೆ. ಹರೇ ಕೃಷ್ಣ ಪ್ರಭು. ಹೇಳಿ. ಹಿಂದಿನ ಕಾಲದಿಂದನೂ ಇದೇ ರೀತಿಲಿ ಅದು ನಡ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಮ್ ಸಂಪ್ರದಾಯ ಇದು, ನಾವು ಬಿಡಕ್ಕಾಗಲ್ಲ ಅಂತ ಹೇಳ್ತಾರೆ ಪ್ರಭು. ನಮ್ಮ ಊರಲ್ಲೂ ಸೇಮ್ ಇದೇ ತರ ದೇವ್ರ ಕರ್ಕೊಂಬಂದು ಅದ್ರ ಮುಂದೆಗಡೆ ಮರಿ ಊರಬ್ಬ ಅಂತ ಮಾಡಿ ಎಲ್ಲ ಊಟಕ್ಕೆ ಹಾಕ್ತಾರೆ, ಆ ತರ ಮಾಡ್ತಾರೆ. ಇದು ಸಂಪ್ರದಾಯ. ಅದು ನೀವೇನೋ ಇವಾಗ ಏನೋ ಹೇಳ್ತೀರಾ, ಹಿಂದಿನ ಕಾಲದಿಂದ ನಡ್ಕೊಂಡ್ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವೇನೋ ಆನ್ಸರೇ ಹೇಳಕ್ ಆಗಲ್ವಾ ಅವ್ರಿಗೆ? ನಿಮ್ಮಿಂದ ಕೇಳ್ಕೊಂಡ್ಬೇಕು ಇವಾಗ. ಪ್ರಶ್ನೆನೇ ಹೇಳ್ತಾ ಇದ್ದೀರಾ? ಹೌದು ಪ್ರಭು, ಪ್ರಶ್ನೆನೇ ಹೇಳಿದ್ದು. ಸರಿ, ಓಕೆ. ಪ್ರಭು ಹೇಳಿ ಪ್ರಭು. ಪ್ರಭು, ಇದು ರಾಮಾಯಣದಲ್ಲೂ ವರ್ಣನೆ ಬರುತ್ತೆ ಪ್ರಭು. ಯಾವಾಗ ಈ ಗಂಗಾ ನದಿಯನ್ನ ದಾಟ್ತಾ ಇರ್ತಾರೆ ರಾಮ ಮತ್ತೆ ಸೀತೆ,
ಅಯೋಧ್ಯೆಯನ್ನ ಬಿಟ್ಮೇಲೆ ಆವಾಗ ಸೀತಾದೇವಿ ಗಂಗಾದೇವಿಗೆ ಆರೈಕೆ ಮಾಡ್ಕೋತಾರೆ. ಏನಂದ್ರೆ ನಿನಗೆ ಈ ರೀತಿ ನಾನು ಬಲಿ ಕೊಟ್ಟು ನಿನಗೆ ಪೂಜೆ ಮಾಡ್ತೀನಿ, ನನ್ನ ಈ ಕಷ್ಟದ ಕಾಲದಲ್ಲಿ ನನಗೇನು ತೊಂದರೆ ಆಗದಿರೋ ಥರದಲ್ಲಿ ರಕ್ಷಣೆ ಮಾಡು, ಮತ್ತೆ ಮುಂದೆ ನನಗೆ ಅನುಕೂಲ ಆದಾಗ ನಿನಗೆ ನಾನು ಅಂದ್ರೆ ಈ ಕಷ್ಟದ ಕಾಲ ಕಳೆದ್ಮೇಲೆ ನಿನಗೆ ಸೇವೆ ಸಲ್ಲಿಸ್ತೀನಿ ಅಂತ ಒಂದು ಇದಿದೆ ಪ್ರಭು. ಶಾಸ್ತ್ರಗಳಲ್ಲೂ ವರ್ಣನೆ ಇದೆ ಇದು. ಆ ಕಾಲದಿಂದ ಅದನ್ನೇ ಮಾಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಏನಂತ ಅಂದ್ರೆ ಕೆಲವೊಂದು ಸಾತ್ವಿಕ ವಿಧಾನಗಳು ಮತ್ತೆ ರಾಜಸಿಕ ವಿಧಾನಗಳು, ತಾಮಸಿಕ ವಿಧಾನಗಳು ಅಂತ ಅಂದ್ಬಿಟ್ಟು ಪೂಜೆಯಲ್ಲಿ ನಾನಾ ವಿಧವಾದ ಕ್ರಮಗಳನ್ನು ಕೊಟ್ಟಿದ್ದಾರೆ. ಆಯಾ ಗುಣಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಹೇಗಾದ್ರೂ ಮಾಡಿ ಒಂದು ಸನ್ಮಾರ್ಗದಲ್ಲಿ ಮುಂದೆ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿ ಅವ್ರಿಗೆ ತಿನ್ನೋದೇ ಒಂದು ಚಪಲ, ಅವ್ರನ್ನ ಒಂದು ಧಾರ್ಮಿಕ ಮಾರ್ಗದಲ್ಲಾದ್ರೂ ತೊಡಗಿಸೋದಿಕ್ಕೆ ಒಂದು ಮಾರ್ಗವಾಗಿ ಇದನ್ನೆಲ್ಲ ಕೊಟ್ಕೊಂಡ್ ಬಂದಿದ್ದಾರೆ. ತೀರಾ ತಾಮಸ ಗುಣದಲ್ಲಿ ಇರೋರ್ಗೆ ಒಂದ್ ಸ್ವಲ್ಪ ಪೂಜೆ ಪುನಸ್ಕಾರ ಅನ್ನೋಂಥ ಒಂದು ಕಟ್ಟುನಿಟ್ಟು ಕೊಟ್ಟು ಅವ್ರನ್ನ ಸ್ವಲ್ಪ ರಾಜಸ ಗುಣಕ್ಕೆ, ಅಲ್ಲಿಂದ ಸಾತ್ವಿಕ ಗುಣಕ್ಕೆ, ಮತ್ತೆ ಅಲ್ಲಿಂದ ಶುದ್ಧ ಸಾತ್ವಿಕ. ಈಗ ನಮ್ಗೆ ಇಲ್ಲಿ ಪ್ರಭುಪಾದರು ಮತ್ತೆ ಚೈತನ್ಯ ಮಹಾಪ್ರಭುಗಳು, ಮಧ್ವಾಚಾರ್ಯರು ಇವರೆಲ್ಲ ಕೊಡ್ತಾ ಇರ್ತಕ್ಕಂಥ ಏನು ಪೂಜಾ ವಿಧಾನಗಳಿದಾವೆ, ಇದೆಲ್ಲ ಸಾತ್ವಿಕದ್ದು ಅಲ್ಲ. ಇದು ಸಾತ್ವಿಕವನ್ನು ಮೀರಿರ್ತಕ್ಕಂಥ ಶುದ್ಧ ಸಾತ್ವಿಕವಾಗಿರ್ತಕ್ಕಂಥ ಪದ್ಧತಿಗಳು ಇವೆಲ್ಲ. ಈ ಭಾಗವತ ಇದೆಲ್ಲ ಈ ರೀತಿ ಇದು ಶುದ್ಧ ಸಾತ್ವಿಕವಾದ್ದು. ನಾವು ಈ ನೆಲೆಯಲ್ಲಿ ನಿಂತು ಅದನ್ನ ನೋಡಿದಾಗ ನಮ್ಗೆ ತುಂಬಾ ಒಂದು ವಿಚಿತ್ರವಾಗಿ ಅನ್ಸುತ್ತೆ. ಆದ್ರೆ ನಾವು ಆ ನೆಲೆಯಲ್ಲಿ ಇದ್ದಾಗ ನಮ್ಗೆ ಈ ಏನು ಚೈತನ್ಯ ಮಹಾಪ್ರಭುಗಳು ಇವರೆಲ್ಲ ಏನು ಕೊಟ್ಟಿದಾರೋ ಇದನ್ನ ನೋಡಿದಾಗ ವಿಚಿತ್ರ ಅನ್ಸುತ್ತೆ. ಏನಪ್ಪ ಇವ್ರು ಈ ರೀತಿ ಇರ್ತಾರೆ, ಹೆಂಗೆ ಇದೆಲ್ಲ ಹೆಂಗ್ ಸಾಧ್ಯ ಅಂತ ಅಂದ್ಬಿಟ್ಟು. ಕೇವಲ ಒಂದು ಬೆಣ್ಣೆ ಒಂದು 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 ತುತ್ತಿನಷ್ಟು ಬೆಣ್ಣೆನ ತಿಂದು ಕಾಲ ಹಾಕಿದ ಜೀವನ ನಡೆಸಿರ್ತಕ್ಕಂಥ ಹಿರಿಯ ಆಚಾರ್ಯರನ್ನೆಲ್ಲ ನಾವು ಕಾಣ್ತೀವಿ. ಈ ರೀತಿ ಹೆಂಗೆ ಸಾಧ್ಯ ಇವರೇ ಈ ರೀತಿ ಹೆಂಗ್ ಮಾಡ್ತಾರೆ ಅಂದಾಗ ಆ ನೆಲೆಯಲ್ಲಿ ನಿಂತು ನೋಡಿದಾಗ ನಮ್ಗೆ ಇದು ವಿಚಿತ್ರ ಅನ್ಸುತ್ತೆ, ಈ ನೆಲೆಯಲ್ಲಿ ನಿಂತಾಗ ಅದು ವಿಚಿತ್ರ ಅನ್ಸುತ್ತೆ. ಇದು ಅವ್ರವ್ರನ್ನ ಆಯಾ ಕಾಲಕ್ಕೆ ಮುಂದುವರ್ಸೋದಕ್ಕೋಸ್ಕರ ಮಾಡಿರುವಂತ ಒಂದು ಪ್ರಕ್ರಿಯೆ ಅಷ್ಟೇ. ನಾವು ಯಾವ ಒಂದು ಪ್ರಕ್ರಿಯೆ ನಮಗೆ ಸೂಕ್ತ ಅನ್ಸುತ್ತೋ, ಮತ್ತೆ ನಮ್ಮ ಒಂದು ಸ್ಥಿತಿಗತಿ ಏನಿರುತ್ತೋ, ನಮ್ಮ ಒಂದು ಮಾನಸಿಕ ಬೌದ್ಧಿಕ ಸ್ಥಿತಿ ಏನಿರುತ್ತೋ, ನಮ್ಮ ಜೀವದ ಸ್ವಭಾವ ಏನಿರುತ್ತೋ ಅದರ ತಕ್ಕಂತೆ ನಾವೂನು ಅಷ್ಟೇ ಆಯಾ ಒಂದು ಕಾರ್ಯಕ್ರಮಗಳಿಗೆ ಅಂದ್ರೆ ಆಯಾ ಒಂದು ಉಪಾಸನೆಯ ಮಾರ್ಗಗಳಿಗೆ ನಾವು ತೊಡಗ್ತೀವಿ. ಥ್ಯಾಂಕ್ಸ್ ಪ್ರಭು. ಪ್ರಭು ಹರೇ ಕೃಷ್ಣ ಪ್ರಭು. ಪ್ರಭು ನಾನ್ ನಳಿನಾ ಅಂತ, ಹೇಳಿ ನನ್ ಮಾತಾಜಿ. ಫ್ರೆಂಡ್ ಒಬ್ಳು ಇಲ್ಲಿ ಕೆಂಚಪ್ಪ ಅಂತ ದೇವ್ರಿದೆ ಪ್ರಭು, ಅದಕ್ಕೆ ಅರ್ಕೆ ಮಾಡ್ಕೊಂಡಿದ್ಲು ನನ್ ಕೆಲ್ಸ ಆದ್ರೆ ಮೇಕೆ ಕೊಡ್ತೀನಿ ಅಂತ ಪ್ರಭು. ಆಮೇಲೆ ಈಗ ನಾನು ಆ ದೇವಸ್ಥಾನದ ಹತ್ರಕ್ಕೆ ಹೋಗ್ಬಿಟ್ಟು ಏನಾರು ದೋಷ ಬಂದ್ರೆ ನನ್ಗೆ ಬರ್ಲಿ, ನೀನ್ ಇದ್ ಕೊಡ್ಬೇಡ ಅಂತ ಹೇಳ್ದೆ ಪ್ರಭು. ಇದು ಒಳ್ಳೇದಲ್ಲ, ಮುಂದಿನ ಜನ್ಮದಲ್ಲಿ ನಿನಗೆ ತುಂಬಾ ಕೆಟ್ಟದಾಗುತ್ತೆ ಅಂತ ಹೇಳ್ದೆ ಪ್ರಭು. ಇದರಿಂದ ಏನಾದ್ರು ಕೆಟ್ಟದಾಗುತ್ತಾ ಪ್ರಭು? ಏನು ಕೆಟ್ಟದಾಗಲ್ಲ ಮಾತಾಜಿ, ಏನ್ ಯೋಚನೆ ಮಾಡ್ಬೇಡಿ ಅದೆಲ್ಲ. ಅದೇ ಹೇಳ್ದೆ ಪ್ರಭು, ನೀನ್ ಇವಾಗ ಜಪ ಮಾಡ್ತಿದೀಯಾ, ಅದೇನು ಆಗಲ್ಲ, ಕೃಷ್ಣನ್ ಮುಂದೆ ಏನು ನಿನ್ಗೆ ಕೆಟ್ಟದಾಗಲ್ಲ, ನೀನ್ ಇದ್ ಮಾಡ್ಬೇಡ ಅಂತಾನೆ ಹೇಳ್ದೆ ಪ್ರಭು. ದೇವಸ್ಥಾನದ ಹತ್ರದಲ್ಲೇ ಹೇಳ್ದೆ. ಸರಿ ಮಾತಾಜಿ, ನಿಮ್ಗೆ ಒಳ್ಳೇದೇ ಆಗುತ್ತೆ, ಏನ್ ಯೋಚನೆ ಮಾಡ್ಬೇಡಿ. ಇವಾಗ ಈ ಪ್ರಶ್ನೆಗೆ ಒಂದು ಸಮಯ ಆಗ್ತಾ ಇದೆ. ಎಲ್ರಿಗೆ ಇದು ದೊಡ್ಡ ಗೊಂದಲ ಇದ್ದೇ ಇರುತ್ತೆ. ಪ್ರಭು ಹೇಳಿದಂಗೆ ಈ ಭೌತಿಕ ಜಗತ್ತಲ್ಲಿ ರಜೋಗುಣ, ತಮೋಗುಣ ಮತ್ತೆ ಸತ್ವಗುಣ ಅಂತ 3 ಗುಣಗಳ ಪ್ರಕಾರವಾಗಿ ಒಬ್ಬೊಬ್ಬರನ್ನ ಅಲ್ಲಲ್ಲಿಂದಾನೇ ಭಗವಂತ ಉದ್ಧಾರ ಮಾಡೋದಕ್ಕೆ ಕೆಲವೊಂದನ್ನ ನಿಯಮಗಳನ್ನ ಇಟ್ಟಿದ್ದಾರೆ. ಆದರೆ ಕಲಿಯುಗದಲ್ಲಿ ನಾವು ಈ ನಿಯಮಗಳ ಪ್ರಕಾರವಾಗಿ ಎಲ್ಲ ನಡೀತಾ ಇದೆ ಅಂದ್ರೆ ಖಂಡಿತವಾಗ್ಲೂ ನಡೆಯಲ್ಲ. ಯಾಕೆಂದ್ರೆ ಸತ್ವಗುಣದಲ್ಲಿರೋರು, ರಜೋಗುಣದಲ್ಲಿರೋರು, ತಮೋಗುಣದಲ್ಲಿರೋರು ಕೂಡ ಅವ್ರವ್ರದೇ ಆಗಿರೋದು ಪೂಜೆಗಳನ್ನ ಯಥಾವತ್ತಾಗಿ ಮಾಡಕ್ಕಾಗತ್ತಾ, ಒಂದು ಶಾಸ್ತ್ರೋಕ್ತವಾಗಿ ಅದನ್ನ ವಿಧಿವಿಧಾನಗಳಿಂದ ನಡ್ಸಕ್ಕಾಗತ್ತಾ ಅಂದ್ರೆ ಖಂಡಿತ ಇಲ್ಲ. ಅದಕ್ಕೆ ಕಾಲೇರ ದೋಷೇನಿದೆ ರಾಜನ್, ಪೂರ್ಣ ದೋಷದಿಂದ ತುಂಬೋಗಿದೆ. ಅದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಯಾರ್ಯಾರು ಇದನ್ನ ನಾವು ಶಾಸ್ತ್ರದಲ್ಲಿ ಹೇಳಿದೆ ಮತ್ತೆ ಇದನ್ನ ಈ ಪ್ರಕಾರವಾಗಿ ನಾವು ಪರಂಪರೆ ನಡ್ಕೊಂಡ್ ಬಂದ್ಬಿಟ್ಟಿದೀವಿ, ನಾವ್ ಹಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಅದು ಸರಿ ಅಂತ ಯಾರಾದ್ರೂ ಹೇಳಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗೇ ಇರುತ್ತೆ. ಮತ್ತೆ ಎಲ್ರು ಕೂಡ ಈ ಆಚರಣೆಗಳಲ್ಲಿ ಯಾರ್ಯಾರು ತೊಡಗಿದಾರೋ ಅವ್ರೆಲ್ರಿಗೂ ಕೂಡ ನರಕ ಸದೃಶ್ಯನೇ, ಅದ್ರಲ್ಲಿ ಏನು ವಿಚಾರ ಇಲ್ಲ. ಎಲ್ರು ಕೂಡ ನರಕಕ್ಕೆ ಹೋಗೋದು. ಯಾವುದೇ ದೇವತೆಗೆ ಬಲಿ ಕೊಡ್ತೀನಿ, ನಾನು ಬಲಿ ಕೊಟ್ಬಿಟ್ಟು ನಾವು ಸುಖ ಪಡಿತೀವಿ ಅನ್ನೋದು ವಿಚಾರಗಳು ಖಂಡಿತವಾಗ್ಲೂ ಈ ಸಮಯದಲ್ಲೂ ಇಲ್ಲ. ಇದನ್ನ ನಾವು ಮಾಡಕ್ಕೂ ಆಗಲ್ಲ. ಇದು ಮೊದಲನೇದು ವಿಚಾರ. ಎರಡನೇದು ವಿಚಾರ, ನಾ ಭಕ್ತರು ಹೆಂಗಿರ್ಬೇಕು ಇದರಲ್ಲಿ, ಇದು ಪ್ರಶ್ನೆ ಇವತ್ತು.
ಕರೆಕ್ಟ್ ಅಲ್ವಾ? 10 ಅಪರಾಧದಲ್ಲಿ ಒಂದು ಅಪರಾಧ ಏನಪ್ಪಾ ಅಂದ್ರೆ ಅಭಕ್ತರಿಗೆ ಭಗವಂತನ ಬಗ್ಗೆ ತಿಳುವಳಿಕೆ ಕೊಡಕ್ ಹೋಗ್ಬೇಡಿ ಅನ್ನೋದೇ ಒಂದು ಅಪರಾಧ. ಅದರಿಂದ ಅತ್ಯಂತ ಪಾಪಿಗಳಾಗಿರೋರು, ಭಗವಂತನ ಬಗ್ಗೆ ಮೆಚ್ಚುಗೆ ಇಲ್ದಿರ ಇರೋರು, ಮತ್ತೆ ಇಂಥ ವಿಚಾರಗಳನ್ನ ಅರ್ಥ ಮಾಡೋದಿಕ್ಕೆ ಪ್ರಯತ್ನ ಪಡೆದಿರ ಇರೋರು, ಇಂಥವ್ರಿಗೆ ನಾವೇನ್ ಮಾಡಬಾರ್ದು, ಭಗವಂತನ ಮಹಿಮೆಗಳನ್ನ ಮತ್ತೆ ಇಂಥ ಸೂಕ್ಷ್ಮ ಆಗಿರೋದು ವಿಚಾರಗಳನ್ನ ತಿಳುವಳಿಕೆ ಕೊಡೋದಕ್ಕೆ ಹೋಗ್ಬಾರ್ದು. ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದರದ್ದು ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದರಿಂದ ಅದನ್ನ ಅವಾಯ್ಡ್ ಮಾಡಿ. ಆದ್ರೆ ನಾವು ವೈಷ್ಣವರಾಗಿ ನಾವು ಎಲ್ಲರನ್ನೂ ಉದ್ಧಾರ ಮಾಡ್ಬೇಕು, ಪ್ರಭುಪಾದರು ಹೇಳಿರೋ ಪ್ರಕಾರವಾಗಿ ಪ್ರಚಾರ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ನಾವು ತುಂಬಾ ಚರ್ಚೆ ಮಾಡಿದಿರ ಪ್ರಭುಪಾದರ ಪುಸ್ತಕ ಕೈಯಲ್ಲಿ ಕೊಟ್ಬಿಡ್ಬೇಕು ಅವ್ರಿಗೆ. ನಿಮ್ಗೆ ಸಮಯ ಇದ್ದಾಗ, ನೀವು ತುಂಬಾ ಆತ್ಮೀಯರ, ನೀವು ದುಡ್ಡು ಕೇಳಬೇಡಿ ಅವ್ರ ಹತ್ರ, ಪ್ರಭುಪಾದರ ಪುಸ್ತಕನ ಗಿಫ್ಟ್ ಕೊಟ್ಬಿಡಿ ಅವ್ರಿಗೆ. ನಿಮ್ಗೆ ತುಂಬಾ ನೀವು ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಬಯಸ್ತಾ ಇದ್ದೀರಾ, ನೀವು ಅವರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಾ, ಪ್ರಭುಪಾದರ ಪುಸ್ತಕಗಳು ಕೈಯಲ್ಲೂ ಕೊಡಿ. ಯಾವುದೋ ಒಂದ್ ಸಮಯದಲ್ಲಿ ಪ್ರಭುಪಾದರ ಪುಸ್ತಕಗಳು ಖಂಡಿತವಾಗ್ಲೂ ಅವ್ರಿಗೆ ಜೀವನದಲ್ಲಿ ಒಂದು ದಾರಿದೀಪ ಆಗುತ್ತೆ. ಮತ್ತೆ ನೀವು ನಿಮ್ ಮನೆಗಳಿಗೆ ಕರೆದಾಗ ನಿಮ್ ಸ್ನೇಹಿತರು ಬಂಧುಗಳನ್ನ ಚೆನ್ನಾಗಿ ಒಳ್ಳೆ ಪ್ರಜ್ಞೆ ಇಟ್ಕೊಂಡು ಅಡಿಗೆ ಮಾಡಿ ಭಗವಂತನಿಗೆ ಭಕ್ತಿ ಭಾವದಿಂದ ನೈವೇದ್ಯ ಮಾಡಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇರೋದು 100ಕ್ಕೆ 100 ನಿಜ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ್ಛತಿ. ನನ್ ಭಕ್ತಿಯಿಂದ ಮಾಡಿದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ. ಅವಾಗ ಅಂತ ಪ್ರಸಾದಗಳನ್ನ ನೀವು ಅವ್ರಿಗೆ ತಿನ್ಸಿ. ಆ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರ ಹೃದಯ ಪರಿಶುದ್ಧಿ ಆಗುತ್ತೆ. ಪ್ರಸಾದೇ ಸರ್ವ ದುಃಖಾನಾಂ ಆನಿಸೋಪ್ಯ ಜಾಯತೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಪ್ರಸಾದ ಅದು ತಿನ್ನೋದ್ರಿಂದಾನು ಕೇಳಿಸ್ಕೊಳೋದ್ರಿಂದಾನು ಏನಾಗುತ್ತೆ ಅಂದ್ರೆ ಅವ್ರಿಗೆ ಈ ತೊಂದರೆಗಳಿಂದ ದೂರ ಬರೋದಕ್ಕೆ ಅನುಕೂಲ ಆಗುತ್ತೆ. ಈ ಪ್ರಕಾರವಾಗಿ ಕೆಲವೊಂದು ವಿಚಾರಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಮತ್ತೆ ಇಂಥ ಪರಿಸ್ಥಿತಿ ಅದು ಊರೂರೇ ಮಾಡ್ಲಿ, ದೇಶನೇ ಮಾಡ್ಲಿ, ಇಲ್ಲ ಅನಂತ ಕೋಟಿ ಬ್ರಹ್ಮಾಂಡದಲ್ಲೂ ಮಾಡಿದ್ರೇನು ಕೂಡ ಇದೆಲ್ಲ ಸರಿ ಅಂತ ಯಾರನ್ನು ವಿಚಾರ ಮಾಡ್ಬೇಡಿ. ಊರೆಲ್ಲ ಮಾಡ್ತಾ ಇದೆ, ಅದೇ ಹೇಳ್ತಾರಲ್ಲ ದೊಡ್ಡವರು, ಜನ ಮರಳೋ ಜಾತ್ರೆ ಮರಳೋ ಅಂತ. ನಾವೂನು ಕೂಡ ಊರೆಲ್ಲ ಮಾಡ್ತಾ ಇದೆ, ನಾವೂನು ಕೂಡ ಇದರಲ್ಲಿ ಸೇರ್ಕೋಬಹುದು. ಇಲ್ಲ, ಮನುಷ್ಯನಾಂ ಸಹಸ್ರೇಶು. ಯಾರೋ ಒಬ್ಬರಿಗೆ ಮಾತ್ರ ಕೃಷ್ಣ ಪ್ರಜ್ಞೆ ಸಿಗುತ್ತೆ. ಯಾರೋ ಒಬ್ಬರಲ್ಲಿ ನಾವ್ ಆಗ್ಬೇಕು ಅಷ್ಟೇ. ಇವಾಗ ಕೋಟಿ ಜನ ಇದೆ, ನಾವಿರೋದು ಎಷ್ಟು ನಿತ್ಯಂ ಭಾಗವತ ಸೇವೆದಲ್ಲಿ 80 ಜನ ಇದೀವಿ ಅಷ್ಟೇ ಡೈಲಿ. ಕೋಟಿ ಜನ ಬಂದ್ ನಿಲ್ತಾ ಇದಾರೆ? ಇಲ್ಲ. ಯಾರು ಭಾಗವತ ಕೇಳ್ತಾ ಇಲ್ಲ. ಹಾಗಾದ್ರೆ ಅವ್ರಿಗೆ ಅದು ಸರಿನಾ? ಇಲ್ಲ ಭಾಗವತ ಕೇಳೋದ್ ಸರಿನಾ? ಯಾವ್ ಸರಿ? ಭಾಗವತ ಕೇಳೋದ್ ಸರಿ. ಕೇಳೋದ್ ಸರಿ ಅಷ್ಟೇ. ಡೈಮಂಡ್ ಅಂಗಡಿಗೆ ಎಲ್ಲಾರು ಹೋಗೋದಕ್ ಆಗೋದಿಲ್ಲ ಪ್ರಭು. ಪ್ರಭುಪಾದ್ರು ಹೇಳ್ತಾರೆ, ಡೈಮಂಡ್ ತಗೊಳೋದಕ್ಕೆ ಎಲ್ರು ಹೋಗಕ್ಕಾಗತ್ತಾ? ಇಲ್ಲ, ಯಾರೋ ಕೆಲವ್ರು ಮಾತ್ರ ಹೋಗ್ಬೋದು ಅಷ್ಟೇನೆ. ಅದೇ ತರ ಭಾಗವತ ಕೇಳೋದಕ್ಕೆ ಯಾರಿಗೋ ಕೆಲವ್ರಿಗೆ ಮಾತ್ರನೇ ಆ ಅವಕಾಶ, ಎಲ್ರಿಗೆ ಸಿಗೋದಿಲ್ಲ. ಅದರಿಂದ ಊರವರೆಲ್ಲ ಏನೋ ಮಾಡ್ತಾ ಇದಾರೆ ಅಂತ ನಾವ್ ಅದ್ರ ಕಡೆ ಗಮನ ಕೊಡೋದು ಬೇಕಾಗಿಲ್ಲ. ಮತ್ತೆ ಅವ್ರ ಮೇಲೆ ಅನುಕಂಪ ಇದ್ರೆ ಶೀಲ ಪ್ರಭುಪಾದರ ಪುಸ್ತಕಗಳು ಕೊಡಿ, ಮನೆಗೆ ಕರೀರಿ, ಪ್ರಸಾದ ತಿನ್ಸಿ. ಈ ಪ್ರಕಾರವಾಗಿ ಮಾಡಿ. ತುಂಬಾ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ, ಇದನ್ ಮಾಡಿ. ಅವಾಗ ತಾನಾಗಿ ಎಲ್ಲ ಸರಿ ಹೋಗುತ್ತೆ. ಅವ್ರು ನಿಜವಾಗ್ಲೂ ಖಂಡಿತವಾಗ್ಲೂ ಪರಿವರ್ತಿತರಾಗ್ತಾರೆ. ಬೇಕಾದಷ್ಟು ಉದಾಹರಣೆ ಇದೆ ಇದಕ್ಕೆ. ಇನ್ನೊಂದ್ ದಿನ ನಾವು ಅದನ್ನ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿಗೆ ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜೈ. ಒಂದ್ಸಲ ಪುರಂದರದಾಸರದು ಒಂದು ಕೀರ್ತನೆ ಇತ್ತು. ಅದ್ರಲ್ಲಿ ಹೇಳ್ತಾರೆ ಅವರು, ಊರ ಹಬ್ಬ ಮಾಡಿ ನೋಡಣ್ಣ ತನ್ನೊಳಗೆ ತಾನೇ. ಊರ ಹಬ್ಬ ಹೆಂಗ್ ಮಾಡ್ಬೇಕು ಪುರಂದರದಾಸರು ಬರ್ದಿದ್ದಾರೆ. ಪೂರೆ ಇದನ್ನು ಕೂಡ ದೇಹ ಅನ್ನೋದೇ ಒಂದು ಪುರ. ಈ ಪುರದಲ್ಲಿ ಹಬ್ಬ ಮಾಡ್ಬೇಕು. ಆ ಪುರದಲ್ಲಿ ಯಾವ ತರ ಹಬ್ಬ ಮಾಡ್ಬೇಕು ಅದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸುಮ್ನೆ ಅಲ್ಲ, ನಮ್ ಇಂದ್ರಿಯಗಳನ್ನ ಏನ್ ಮಾಡ್ಬೇಕು ನಾವು, ಈ ಊರ ಹಬ್ಬ ಮಾಡ್ಬಿಟ್ಟು ಅಲ್ಲಿ ಬಲಿ ಕೊಡ್ಬೇಕು ಇಂದ್ರಿಯಗಳನ್ನ. ಅದರದ್ದು ವರ್ಣನೆ ಇಲ್ಲಿ ಪುರಂದರದಾಸರು ಕೊಟ್ಟಿದ್ದಾರೆ. ಅದರಿಂದ ಇದೆಲ್ಲ ನಾವು ಅರ್ಥ ಮಾಡ್ತಾ ಹೋಗೋಣ ನಿಧಾನವಾಗಿ, ಸ್ವಲ್ಪ. ಆದ್ರೆ ಪ್ರತಿದಿನ ಬೆಳಿಗ್ಗೆ ನೀವೇನ್ ಮಾಡಿ, 5 ಗಂಟೆಗೆ ಜಪಕ್ ಬನ್ನಿ, 16 ಮಾಲೆ ಜಪ ಮಾಡ್ಕೊಳ್ಳಿ. ಆಮೇಲೆ ಇದೆಲ್ಲಾನು ಕೂಡ ಅರ್ಥ ಆಗೋದಿಕ್ಕೆ ಶುರು ಆಗತ್ತೆ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಮ್ ಈ ಕಾರ್ಯಕ್ರಮ. ಹರೇ ಕೃಷ್ಣ ಹರೇ ಕೃಷ್ಣ 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 ರಾಮ ರಾಮ ಹರೇ ರಾಮ 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 ಹರೇ ಹರೇ.